जगद्गुरु पंचाचार्य महाराज की, श्री शैल मल्लिकार्जुन महाराज की, शिवयोगी सिद्धरामेश्वर महाराज की, मरड़ सिद्धेश्वर महाराज की, शिव सांब जय नमः पार्वती पति शिव हर हर महादेव।
शिवसांब जय नमः पार्वती पति सवार महादेव जय मंगलम जय नमः पार्वती शिवा हर हर मदेवा शिवा हर हर मदेवा शिवा हर हर मदेवा हर हर महादेवा हर हर महादेवा हर हर महादेवा श्री मलमल ज्ञान भक्ति वेद पुराण शास्त्र स्तोम नूतन चारु चरणाम्बोज गणमहिमा नाम रूप क्रिया कलाप मुरामनल मधुरे जय ममोरति बोलो बोले शरण शरणार्थी शरण शरणार्थी शरणार्थी कारुण्य दिगमन दायतमन लोके शिव काय नृत्य काय स्थल के करहारी गाय देरी समस्त भक्ति काय पावन मणिदा राय पूर्णाचार्य संगन बसव शरणार्थी शरण शरणार्थी शरणार्थी कंतर के विषम कंतर के विचार संतयंते स्वलापुरदवैशे चिंतितार्थ विलगित निरंतर महंत निशिला संदर्गीषित रामयंगे शरणो शरणा शरणार्थी शरण शरणार्थी शरण शरणार्थी शिवाचार्य मार्ग उच्चार पंथर ढोले
ಕರುಣದಲ್ಲಿ ಅನಾದಿನಾಯಾಂಬರದ ಮೈಲಿಗೆ ತೊಳೆದು ಭಕ್ತಿರಸ ಪ್ರವಾದದಲ್ಲಿ ಶರಣ ಸಲ್ಲಿಸಿ ಪರಮೇಶ್ವರನ ತೋರದ ಶಿರದ ಕರುಣಾಚರಣ ಮಡಿವಾಳ ಮಾಚು ತಂದೆ ಶರಣು ಶರಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಗರುಡ ಶಂಕರ ದೇವರಿಗೆ ಕಿನ್ನರ ದಮನಗಳೇಶ್ವರ ಕೂತಲನೆ ಕಾಣದ ಕನ್ನಪ್ಪರಿಗೆ ಪರಪರೇಶ್ವರಲಿಂಗ ಭಕ್ತಿಯ ಪರಪಡಿಸಿ ಕಾಲನಲ್ಲಿ ವಾರಿಸಿ ಹರನಾಚದ ಗೌಡ ಶಿವ ಶರಣರಿಗೆ ಶರಣು ಶರಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಸೂರು ಪುರ ಗ್ರಾಮೇಶ್ವರ ಮಸೂರು ಪುರ ಗ್ರಾಮೇಶ್ವರ ನಿರ್ವಿಕಲ್ಪ ಸಮಾಧಿಸ್ಥ ಸಿದ್ಧರಾಮೇಶ್ವರ ಪಾದ ಪದ್ಮ ಭಜಾಮಿ 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 ಶಿವ ಸಾಂಬರಿ ನಮ ಪಾರ್ವತಿ ಶಿವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ ಕಿ ಜೈ ಸಿದ್ದೇಶ್ವರ ಮಹಾರಾಜ ಕಿ ಜೈ ಸಾಂಬರಿ ನಮ ಪಾರ್ವತಿ ಶಿವ ಮಹಾದೇವ ಈ ದಿವಸ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಬಹುದೂರದಿಂದ ಅಂದರೆ ತೀರ್ಕಿನ ಬೀಜದ ಅಡವಿಲಿಂಗ ಮಹಾರಾಜರು ಬಹಳ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಯಾವ ಪೂಜೆಗೆ ನಮ್ಮವರೇ ಆಗಿರ್ತಕ್ಕಂಥ ವೇದಮೂರ್ತಿ ಬಸವರಾಜ ಸ್ವಾಮಿಯವರು ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ವೇದಮೂರ್ತಿ ಸಿದ್ದಲಿಂಗಯ್ಯ ಸ್ವಾಮಿಯವರು ಪ್ರವಚನ ಪ್ರವೀಣರಾಗಿರ್ತಕ್ಕಂಥ ಪರಮ ಪೂಜ್ಯ
ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿರ್ತಕ್ಕಂಥವರಾಗಿದ್ದಾರೆ. ಈಗ ಪ್ರತಿನಿತ್ಯದ ಪದ್ಧತಿಯಲ್ಲಿ ಪುರಾಣ ಪ್ರಾರಂಭವಾಗ್ತಕ್ಕಂಥದ್ದಾಗಿದೆ. विशेषलिंग सुप्रवतम विश्वविद्याविभूषकम विश्ववंदन विश्वाराध्यम जगद्गुरु जिवाश्री रेणुकाचार्य शिवाचार्य शिखामणि योगीर शैव शतांतम स्थापयामास भूतले ಉಳಿದ ಕರುಪುರದ ಸುಪ್ರಭಾಂತದ ಬೆಳೆದುತ್ತದೆ ಕರುಪವನೆ ತಾಳಿದ ಮಹಾತ್ಮನೆ ಹಾನಗಲ್ಲ ಸಚ್ಚರವರ ಕುಮಾರ ಶಿರೋಮಿ ಗುರುವರನೆ ಪಾದ ಪಂಕಜಂ ಸೆಳೆದಲ ಸುತ್ತುರ ಜುಪ್ಪದು ಎನಯ ಹೃದಯ ರಸ್ತರ್ಶಿದು ಪ್ರಥಮತಃ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯವರಾದ ಜಗದಾದ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನ ಎಲ್ಲ ಮನೋಮಂದಿರದಲ್ಲಿ ಸ್ಮರಣೆಗೊಳ್ಳುತ್ತಾ ಎಲ್ಲ ಆರಾಧ್ಯ ಕುಲದೈವನಾದ ಮಹಾಮಹಿಮ ಬೇಡಿದವರಿಗೆ ಬೆಳೆದನ್ನ ಕೊಟ್ಟು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದ ಮಹಾಮಹಿಮ ಶ್ರೀಗಿರಿಯ ವಲ್ಲಭ ಮಲ್ಲಿಕಾರ್ಜುನನ ಮನದಲ್ಲಿ ಧ್ಯಾನಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮಲ್ಲ ಹಿರೇಮಠದ ಮಠಾಧ್ಯಕ್ಷರಾದ ಲಿಂಗೈಕ್ಯ ಸದಸ್ಯರವರಲ್ಲಿ ಶಿವಯೋಗಿ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳನ ಮಸ್ತಕದಲ್ಲಿ ಪತ್ತುಕೊಳ್ಳುತ್ತಾ ಕನ್ನಡ ನಾಡಿನಲ್ಲಿ ಹೆಸರಾಂತ ಗ್ರಾಮಗಳಿರ್ತಕ್ಕಂಥ ಅನುಭವದಲ್ಲಿ ಧರ್ಮದಲ್ಲಿ ಒಂದು ನಿಜ ಸಂಗತಿಯನ್ನು ಕಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸುಕ್ಷೇತ್ರ ಮಸೂದಿಪುರ ಗ್ರಾಮ ದೇವನಾದ ಮಹಾಮಹಿಮ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿ ಮನುಕುಲವನ್ನು ಉದ್ಧಾರ ಮಾಡಲು ಬಂದಿರತಕ್ಕಂಥ ಸೋಮಧಾಮಾವತನ ಜಟಾಪಟಲ ವೇಷಧಾರಿಯೋ ಮಸ್ತಕದಲ್ಲಿ ಲಿಂಗಧಾರಿಯೋ ಮಂಗಲಾಂಗನ ಮಲ್ಲಿನಾಥನನ್ನ ಶೋಧಿಸಿ ಸ್ವಂದರಿಗೆ ಕರೆತಂದವನು ಭಯಾತೀತನು ರೇವಣ ಶುದ್ಧರ ಕರಕಮಲ ಸಂಜಾತನು ಹಣೆಯಲ್ಲಿ ಉಡಿಗಣ್ಣನ್ನ ಧಾರಣ ಮಾಡಿದವನು ಕರ್ಣ ಕುಂಡಲಾಧಾರಿಯ ನಂಬಿದ ಭಕ್ತರಿಗೆ ಕರುಣಾಮೂರ್ತಿ ಮಂಗಳ ಗೌರಿ ಎದೆಯ ಅಮೃತವನ್ನು ಸವಿದು ಕಲಿಯುಗದ ಕಾಲವನ್ನು ಕಲ್ಪವೃಕ್ಷ ಎನಿಸಿಕೊಂಡವನೇ ಅವನೇ ಕಾರಣ ರುದ್ರ ನಿತ್ಯ ತೃಪ್ತ ಅನಿಮಿಷ ಯೋಗಿ ಜೀವನ ಮುಕ್ತ ಅವನೇ ಶುದ್ಧರಾಮ ರಾಮರ ರಾಮ ಸಿದ್ಧರಾಮ ಸೌಂದರ್ಯ ರಾಮ ಮಸೂದಿ ಪೂರ್ವದ ಗ್ರಾಮ ಶಿವ ಶುದ್ಧ ರಾಮ ನಿನ್ನ ಪಾದಕ್ಕೆ ಸಾವಿರ ಸಾವಿರ ನಮನ ನಮನ ನಮನ. ಯಾವ ಮಹಾಮಹಿಮನಾಗಿರ್ತಕ್ಕಂಥ ಪವಿತ್ರಾತ್ಮನಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರ ಅಮೃತ ಧಾರೆ ಇರತಕ್ಕಂಥ ಈ 90ನೇ ವರ್ಷದ ಪುರಾಣದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ 21ನೇ ದಿವಸದ ಕಾರ್ಯಕ್ರಮಕ್ಕೆ ಮಹಾಮಹಿಮನಾಗಿರ್ತಕ್ಕಂಥ ಶಿವಸಿದ್ಧರಾಮ ಯಾರನ್ನ ತಂದಿದ್ದಾನೆ ತಿಳ್ಕೊಂಡು ಕೇಳಿದ್ರೆ ಆ ಮೇಲಿನಿಂದ ಆದ ಲಿಂಗವನ್ನ ಎಲ್ಲಿಗೆ ಸ್ವಂದರಿಗೆ ತಂದವರಾಗಿದ್ದಾನ ಆದ ಲಿಂಗದ ಸ್ವರೂಪದಲ್ಲಿ ಇವತ್ತು ಯಾರು ಬಂದಿದ್ದಾರಂದ್ರೆ ಅಡವಲಿಂಗ ಮಹಾರಾಜರು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಅವ ಏನ್ ಮಾಡಿದಾನ ಮೇಲಿನಿಂದ ಆದ ಲಿಂಗವನ್ನು ತಂದಿದ್ದಾನ 21ನೇ ದಿವಸಕ್ಕೆ ಯಾರು ಬಂದಿದ್ದಾರೆ ಅಡವಲಿಂಗ ಮಹಾರಾಜರು ಯಾವ ಮಹಾಮಹಿಮ
ಇದು ಸಾಮಾನ್ಯ ಮೂರ್ತಿ ಅಲ್ಲ. ಯಾಕೆ ತಿಳ್ಕೊಂಡು ಕೇಳಿದ್ರೆ ಸುಮಾರು ಒಂದು 5-6 ವರ್ಷ ಚಿಕ್ಕ ಎಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ವಿಶ್ವಕರ್ಮನು ಉದ್ಧಾರ ಮಾಡಿರ್ತಕ್ಕಂಥ ತಿಂತಣಿ ಮೌನೇಶ ಅವನ ಪವಿತ್ರ ಜಾಗದಲ್ಲಿ ಮೌನೇಶನ ಸೇವೆಯನ್ನು ಮಾಡಿ ಕೃಷ್ಣಾ ನದಿಯ ಆಚೆಯಿಂದ ಈಚೆಗೆ ಬಂದು ಯಾವ ಕೃಷ್ಣಾ ನದಿಯ ಯಾವ ಮೌನೇಶನ ವೀರಗೋಟ, ಆ ವೀರಗೋಟದಲ್ಲಿ ಸಣ್ಣ ಕಾರ್ಯಕ್ರಮ ಮಾಡಿದ ಪುಣ್ಯಾತ್ಮರು. ಯಾಕೆ ತಿಳ್ಕೊಂಡೆ ಕೇಳಿದ್ರೆ 1,96,000 ಅಣಮರ ಗಣಾಧೀಶ್ವರ ಪೂಜೆ ಮಾಡಿದವನು 770 ಗಣಾಧೀಶ್ವರರಿಗೆ ಪೂಜೆ ಮಾಡಿದವನು ಯಾರಂದ್ರೆ 12ನೇ ಶತಮಾನದ ಯುಗ ಪುರುಷ ಬಸವರಸ. ತದನಂತರ 1,96,000 ಗಣಾಧೀಶ್ವರರ ಪೂಜೆ ಮಾಡಿದವರು ಇನ್ನೋರ್ವ ಜಂಗಮ ಮೂರ್ತಿ ಯಾರಂತಂದ್ರ ಇಂಡಿ ತಾಲೂಕಿನ ಬಂತಾಳದ ಸಂಗರ ಬಸವ ಮಹಾಸ್ವಾಮಿಗಳು. ಎಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ವಿಶ್ವಕರ್ಮದ ಗುರುವಾದ ಲಚ್ಚಾಣ ಸಿದ್ಧಲಿಂಗರೇ ತಾಳದಲ್ಲಿ ಬಂತನಾಳ ಸಂಗರ ಬಸವ ಶಿವಯೋಗಿಗಳು 1,96,000 ಗಣಾಧೀಶ್ವರರ ಲಿಂಗ ಪೂಜೆಯನ್ನ ಭೀಮಾ ನದಿ ದಂಡದಲ್ಲಿ ಮಾಡಿರ್ತಕ್ಕಂಥ ಎರಡನೇ ಕೀರ್ತಿ ಯಾರಿಗೆ ಆ ಸಂಗರ ಬಸವ ಮಹಾಸ್ವಾಮಿ ಸ್ವಂತ ಇದೆ. 770 ಲಿಂಗ ಪೂಜೆಯ ಬಿಜಾಪುರದಲ್ಲಿ ಮಾಡಿದ್ದಾರೆ. ಈಗ 3ನೇ ಕೀರ್ತಿ ಯಾವ 1,96,000 ಗಣಾಧೀಶ್ವರರ ಪೂಜೆ ಮಾಡತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅಡವಿಲಿಂಗ ಮಹಾರಾಜ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸಬೇಕಾಗ್ತದೆ. ಪುಣ್ಯಾತ್ಮರೇ, ಏಕಾಗಕ್ಕೆ ಬಂತಾಳ ಶಿವಯ್ಯಗಳು 1,96,000 ಅಮರ ಗಣಾಧೀಶ್ವರ ಪೂಜೆ ಮಾಡಿ ಆಮೇಲೆ ಬಿಜಾಪುರದಲ್ಲಿ 770 ಮಂಟಪ ಪೂಜೆ ಮಾಡಿದ್ರು. ಏಕಾಲಕ್ಕೆ 1,96,000 ಅಮರ ಗಣಾಧೀಶ್ವರರ ಲಿಂಗ ಪೂಜೆ, 770 ಜಂಗಮರ ಪಾದ ಪೂಜೆ, ಶ್ರೀಶೈಲ ಜಗದು ಇಷ್ಟಲಿಂಗ ಮಹಾಪೂಜೆ, ಅವರಿಂದ ದೀಕ್ಷಾ ಪಡೆದು ಕೊಳ್ಳಲಿ ಲಿಂಗ ಧಾರಣ ಮಾಡಿದವರು ಯಾರು? ಅಡವಿ ಲಿಂಗ ಮಹಾರಾಜ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ನಾನು ಹೋಗಿ ಕೇಳಬೇಕಾಗಿ ನೋಡಾದು ಹೇಳಕ್ಕೆ ಬರಲಿಲ್ಲ. ನಾವು ಕೂಡ 770 ಅಮರ ಗಣಾಧೀಶ್ವರರಲ್ಲಿ ನಾವು ಒಬ್ಬರಾಗಿ ಇದು ಜೋಳಿಗೆ ಉಡ್ಲಕ್ಕೆ ಲುಂಗಿಲ್ಲ, ಹಾಕೊಳಕ್ಕೆ ಅಂಗಿಲ್ಲ. ಏನು ಉಡ್ಕೊಳಕ ಲುಂಗಿಲ್ಲ, ಹಾಕೊಳಕ್ಕೆ ಅಂಗಿಲ್ಲ. ಅಂಗಿಲ್ಲ ಅಂದ್ರೆ ಕೂಡ ಸುಮಾರು 2 ಕೋಟಿ ಬತ್ತೋ 5 ಕೋಟಿ ಬತ್ತೋ 10 ಕೋಟಿ ಬತ್ತೋ ನೋಡಿಲ್ಲ. ಬರೆಯೋದೊಂದು ಹರಿವಿಗೆ ಜೋಳಿಗೆ ಹಾಕಿ ಅಟ್ಟರ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ದಾದ್ರೆ ಆ ಯಾವ ಆ ಪ್ರೀತಿಯಲ್ಲಿರ್ತಕ್ಕಂಥ ಮೌನೇಶನ ಕೃಪಾ ಆಶೀರ್ವಾದ ಪಡೆತಕ್ಕಂಥ ಅಡವಲಿಂಗ ಮಹಾರಾಜರಿಗೆ ಇದನ್ನು ಸಲ್ಲುತ್ತಾ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾ ಭೂತೋ ನಾ ಭವಿಷ್ಯತಿರ್ತಕ್ಕಂಥ ಆ ವೀರಗೋಟದಲ್ಲಿ ಸುಮಾರು ಲಕ್ಷೋಪಲಕ್ಷ ಜನ ಸೇರಿ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ನಾವು ಗೌಡ್ ಹೇಳೋದು, ಸಿದ್ದರಾಮಗೌಡ ಹೇಳೋದು ಏನಂತ, ಅಪ್ಪಾಜಿ ಬುದ್ಧಿ ಅಡವಿ ಮಾರಾದ್ರು ಬರ್ಲೇನು ಬಹುತೇಕ ಅವರಿಗೂ ಮುಖ ಪರಿಚಯ ಇಲ್ಲ. ಆದ್ರೆ ಆತನ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದಾಗ್ಯದ, ಕಾರ್ಯಕ್ರಮದಲ್ಲಿ ನೋಡಿದ್ದಾಗ್ಯದ. ಆದ್ರೆ ನಾವೊಂದು ಹುಡುಕಾಡ ನಾವು ಒಂದು 8-10 ಮಂದಿ ಸ್ವಾಮಿಗಳಿದ್ದೆವು. 8-10 ಮಂದಿ ಸ್ವಾಮಿಗಳಿಗೆ ಕಾರ್ಯಕ್ರಮ ಮಾಡೋದು ಹ್ಯಾಂಗಿದ್ದಿರ್ಬೇಕು ಹುಡುಕಾಡ ನೋಡತ್ತಾನ. ಇದೇ ಕಾಣಿಸ್ತದ ಮೂರ್ತಿ ಹಬ್ಬ ಅಂದ. ಎಲೆ ಮೌನೇಶ, ನೀನು ಕೊಡಬೇಕಾಗಿದ್ದಾದ್ರೆ ಯಾವ ರೂಪದಲ್ಲಿ ಎದಕ್ಕೆ ಹೇಳ್ತಾ ಇದ್ದಾನ? ಭಗವಾನ್ ದಿಯಾತೋ ಚಪ್ಪಡ ಪಾಲಿಕೆ ಹೆಂಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದ. ಒಂದು ವೇಳೆ ಭಗವಂತ ಕೊಡಬೇಕಾಗಿದ್ರೆ ಹ್ಯಾಂಗ್ ಕೊಡ್ತಾನಂತಂದ್ರೆ ನೀವು ಚಪ್ರ ಹಾಕೊಂಡು ಬಾಗಿಲು ಮುಚ್ಚಿದ್ರು ಚಪ್ರ ಹರಿದು ಭಗವಾನ್ ದಿಯಾತೋ ಚಪ್ಪಡ ಪಾಲಿಕೆ ಹಿಂಗೆ ಭಗವಂತ ಕೊಡಬೇಕಾಗಿದ್ದಾದ್ರೆ ಹೆಂಗ್ ಕೊಡ್ತಾನಂದ್ರ ಗುಡ್ಸ ಹರಿದು ಕೊಡ್ತಾನಂತ. ಹಾಗ ತಿಂತ್ರಿ ಮೌನೇಶ ಅಡವಿಗೆ ಮಹಾರಾಜಿಗೆ ಹ್ಯಾಂಗ್ ಕೊಟ್ಟಾನಂದ್ರ ಗುಡ್ಡ ಹರಿದು ಕೊಟ್ಟಾನಂದ್ರ ತಪ್ಪಾಗಲಿಕ್ಕಿಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸಬೇಕಾಗಿ ಪುಣ್ಯಾತ್ಮರೇ, ಆ ಯಾವ ಇವತ್ತಿನ ದಿವಸ ನಮಗೆ ಅನಿಸ್ತದೆ ಸಿದ್ದರಾಮ ಮೇದಿನ ಆದನ್ನು ಲಿಂಗವನ್ನು ಹೇಗೆ ತಂದೋ ಯಾವುದೋ ರೂಪದಲ್ಲಿ ಯಾವ ಕಾವ್ಯ ವೇಷಧಾರಿ ಇರ್ತಕ್ಕಂಥ ಅಂದು ಆದಿಲಿಂಗವನ್ನು ತಂದಿದ್ದಾರೆ. ಇವತ್ತು 21ನೇ ದಿವಸಕ್ಕೆ ನಿದರ್ಶನವಾಗಿ ಯಾರು ಬಂದಾರೆ? ಆ ಮೌನೇಶ್ವರರು
ಮಸೀದಿಪುರ ಗ್ರಾಮಕ್ಕೆ ಬಂದಿದ್ದಾರೆ ಅನ್ನತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಸ್ವಾಮೀಜಿ ಅವರೇ, ಹಿರೇಮಠದ ಪೂಜ್ಯರಾದ ಸಿದ್ದಲಿಂಗಯ್ಯ ಸ್ವಾಮೀಜಿ ಅವರೇ, ಯಾವ ಅರ್ಚಕರಾಗಿರ್ತಕ್ಕಂಥ ತಿಪ್ಪಯ್ಯ, ಆಮೇಲೆ ಅಮರಯ್ಯ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಬೇರೆ ಸ್ಥಳದಲ್ಲೂ ಕೂಡ ಗಣಾಧೀಶ್ವರರು ಜಂಗಮ ಮೂರ್ತಿಗಳು ಬಂದವರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶರಣು ಸಮರ್ಪಣೆಗಳನ್ನು ಸಲ್ಲಿಸುವುದರ ಜೊತೆಗೆ ವೇದಿಕೆ ಮೇಲೆ ಇವತ್ತು ನಾವು ಪುರಾಣಕ್ಕೆ ಸಂಗೀತ ಸುರ ನೀಡತಕ್ಕಂಥ ಒಳ್ಳೆ ಖ್ಯಾತ ಗಾಯಗಳಾದ ಸುರೇಶ ನೀರಸಾಗರ್ ಅವರೇ, ಖ್ಯಾತ ತಬಲಾವಾದಕರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಯಾವ ಪ್ರತಾಪ್ ಹಿರೇಮಠ ಅವರೇ, ಹಾಗೂ ಮಹಾಮಹಿಮರಾಗಿರ್ತಕ್ಕಂಥ ಮಂಗಲಮಯನಾದ ಶಿವಸಿದ್ದರಾಮೇಶ್ವರನ ಅನುಭವ ಮಂಟಪದಲ್ಲಿ ಸಮಾವೇಶವಿರತಕ್ಕಂಥ ತಮ್ಮೆಲ್ಲ ಶರಣು ಶರಣರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳೆದಿರತಕ್ಕಂಥ ಪರನಾಮ ಪರಶಿವ ಚೈತನ್ಯ ಒಟ್ಟಿಗೆ ಶರಣು ಶರಣು ಶರಣಾರ್ಥವೇ ಪುಣ್ಯ. ಯಾವ ಮಹಾಮಹಿಮರಾಗಿರ್ತಕ್ಕಂಥ ಶಿವಸಿದ್ದರಾಮೇಶ್ವರರ ಪುರಾಣ होते हैं तोड़ी रहे, तोड़ी भी अब जा रहे हैं, ताल में भंग कुछ ना पाए. ಏನು ಪುರಾಣ ಬಹಳ ದಿವಸ ಎಲ್ಲಿವತ್ತು 21 ದಿವಸಕ್ಕೆ ಬಂತು. ಇನ್ನೆಂಟು ದಿವಸ ಕೇವಲ ಇನ್ನು 10 ದಿವಸ ಪುರಾಣ ಯಾಕಂದ್ರೆ ಬಹುತ್ ಗಯೆ ಬಹಳವಾದ ತೋಡಿ ರಹೆ ಸ್ವಲ್ಪ ಉಳಿದು ಓಡಿ ಜಾ ರಹೆ. 10 ದಿವಸ ಅವನು ಹೋಗ್ತಾ ಇದ್ದಾವ. 10 ದಿವಸ ಹೋಗೋದ್ರೊಳಗಾಗಿ ಎಂತೆಂತ ಮಹಾತ್ಮರ ದರ್ಶನ ಆಗ್ತಾ ಇದೆ, ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಪುಣ್ಯಾತ್ಮರೇ, ನೀವು ಮಸೀದಿಪುರ ಭಕ್ತರು ಎಂತಂದ್ರೆ 7 ಕೋಟಿ ಪುಣ್ಯ ಮಾಡತಕ್ಕಂಥ ಪವಿತ್ರ ಆತ್ಮರು ನೀವು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಯಾವ ಮಹಾಮಹಿಮರಾಗಿರ್ತಕ್ಕಂಥ ಶಿವಸಿದ್ದೇಂದ್ರ ತಾನು ಅನಂತ ಲೀಲೆಗಳನ್ನ ಮುಗ್ಧ ಭಕ್ತಿ ಅಡವಿಂಗ್ ಮಹಾರಾಜ್ ಹೆಂಗಂದ್ರೆ ಆತ್ಮ ಮುಗ್ಧ ಭಕ್ತಿ ಯಜಮಾನ. ಇಲ್ಲಿ ಶಿವಸಿದ್ದರಾಮ ಹಾಗಂದ್ರೆ ಮುಗ್ಧ ಭಕ್ತಿಗಳು. ಮುಗ್ಧ ಭಕ್ತಿಗೆ ಭಗವಂತ ಜಲ್ದಿ ಪ್ರಾಪ್ತಿ ಆಗ್ತಾನೆ. ನಾ ಬಹಳ ಡಬಲ್ PhD ಅವ್ರಿಗೆ ದೇವರ ಎಲ್ಲಿ ಮುಗ್ಧ ಭಕ್ತಿ ಅದ ಅಲ್ಲಿ ಭಗವಂತ ಅನುಕೂಲ. ನೀ ಡಬಲ್ PhD ಮಾಡಿ ಅಂದ್ರ ನೀ ಏನ್ ಮಾಡ್ತೀವಿ ಬರೀ ಕೆದಕೋತ ದೇವರೆಲ್ಲ ಹ್ಯಾಂಗದನ ಏನ್ ಮಾಡ್ತಾನೆ ಏನ್ ಕೂತಾನ, ನೀ ಕೆಳಗದಾಗ ದೇವ್ರ ದೂರ ಹೋಗ್ಬಿಟ್ಟಿರ್ತಾನೆ. ಮುಗ್ಧ ಭಕ್ತಿ ಎಲ್ಲದ ಅಲ್ಲಿ ಭಗವಂತ ತಾನಾಗಿ ಬರ್ತಾ ಇದ್ದಾನೆ, ಬಂದರೆ ಕೂಡ ಸತ್ಪಂಚ ಮಾಡ್ತಾ ಇದ್ದಾನ. ನನ್ನಪ್ಪ ಸಿದ್ದೇಶ ಮುಗ್ಧ ಭಕ್ತಿ ಶಿವಯು. ಮುಗ್ಧ ಭಕ್ತಿಯಿಂದ ಎಲ್ಲಿಂದ ಸ್ವರ್ಣಗಿಂದ ಶ್ರೀಶೈಲದಿಂದ ಕರೆಸಿಕೊಂಡ ಯಾರು? ಶಿವಸಿದ್ದರಾಮ ಮಲ್ಲಿನಾಥ್. ಹಾಗೆ ಹುಟ್ಟಿದ ಆರೋಗ್ಯದಿಂದ ಮಹಾಮಹಿಮ ಮಲ್ಲಿನಾಥನ ಸಿದ್ದರಾಮನ ಪರಿಚಯ ಮಾಡ್ತಾನೆ ಗೊತ್ತಾಗ್ತದೆ. ಇಲ್ಲೇನು ಮಾಡಿದ್ದಾನೆ? ತನ್ನ ವಿರಾಟ್ ರೂಪವನ್ನು ತೋರಿಸಿ ಆಶೀರ್ವಾದವನ್ನು ಮಾಡಿ ನನ್ನ ವಿರಾಟ್ ರೂಪದ ಲಿಂಗವೇ ಚಂದಲಗಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಹೋಗಕಂದ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿದಾನ. ನೀರಿನ ದಿವಸ ತಾವೆಲ್ಲ ನೋಡಿದೆ ಅವನ ಮಹಿಮೆ, ಅವನ ಲೀಲೆ. ಸತ್ತ ಎತ್ತುವನ್ನು ಜೀವಂತ ಮಾಡಿ ಉದ್ಧಾರ ಮಾಡಿರ್ತಕ್ಕಂಥ ಮನುಕುಲದ ಪುಣ್ಯಾತ್ಮ ಶಿವಯೋಗಿ ಸಾರ್ವ ಸಿದ್ಧ ಕುಲಚಕ್ರವರ್ತಿ ಅವನೇ ಶಿವಸಿದ್ದರಾಮ ಅಂತಕ್ಕಂಥ ಮಾತನ್ನ. ಆದ್ರೆ ಲಿಂಗ ತಂದಾನು ಹರ್ಷದಿಂದ ರಥದಲ್ಲಿ ಇಟ್ಟುಕೊಂಡು ಲಿಂಗವನ್ನು ಸ್ವಂತ ತಂದಾನ. ವೈಭವದಿಂದ ಅದ್ಧೂರಿ ಮಂಗಳ ವಾದ್ಯದಿಂದ ಲಿಂಗವನ್ನು ತಂದಿದ್ದಾನೆ. ಅನಂತ ಒಳ್ಳೊಳ್ಳೆ ಶಿಲ್ಪಿಗಾರರನ್ನು ಕರೆಸಿ ಆ ಯಾವ ಹಣ್ಣಿನಲ್ಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೆದಾಗ ಬಾಳೆಹಣ್ಣು ಇರ್ತದೆ. ಆತ್ಮ ಬಾಳೆಹಣ್ಣು ಹಂಗ ತಿರುಗಿ ಬರ್ತದೆ ಇಲ್ಲ. ಆ ಬಾಳೆಹಣ್ಣು ತಿರಬೇಕಾಗಿದ್ದ ಮ್ಯಾಗಿನ ಸಿಪ್ಪಿ ತೆಗೆದು ಬಾಳೆಹಣ್ಣು ತಿರ್ಬೇಕು. ಶೇವಣ್ಣು ತಿರ್ಬೇಕಾದ್ರೆ ಅದು ಸಿಪ್ಪಿ ತೆಗಿತೇವೆ ಇಲ್ಲ. ಆದ್ರೆ ಇಲ್ಲಿ ಬಾಳೆಹಣ್ಣಿನ ಸಿಪ್ಪಿ ತೆಗೆದಾಗ ಒಳಗೆ ಹ್ಯಾಂಗ ತಿಳಿದಿರ್ತಾ ಇದೆಯೋ ಹಾಗೆ ಇಲ್ಲಿ ಶಿವಸಿದ್ದರಾಮೇಶ ಆಗಿನಿಂದ ತಂದಿರ್ತಕ್ಕಂಥ 6 ಲಿಂಗಕ್ಕ ಶಿಲ್ಪಿಗಳಲ್ಲಿ ಹೇಳ್ತಾ ಇದ್ದಾರೆ, ಈ ಮೇಗಿನ ಸೊಪ್ಪಿನ ಸಿಪ್ಪಿಯನ್ನು ತೆಗೆದು ಹಾಕಿ ಇದನ್ನು ಬೇರ್ಪಡಿಸದ ಹಾಗೆ ಶಕ್ತಿ ಶಿವರನ್ನು ಒಂದಾಗಿ ನೋಡುವ ಕಣ್ಣುಗಳ ತುಂಬಿ ಬರಬೇಕಿರತಕ್ಕಂಥ ವಿಚಾರದಲ್ಲಿ ಸಿದ್ದೇಂದ್ರ ಶಿಲ್ಪಿಗಳಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಅಪ್ಪಣೆಯನ್ನು ಮಾಡಿ ಆ ಯಾವ ಲಿಂಗದ ಮೇಲಿನ ಪರವಿರ್ತದ ಕಾಲಕ್ಕೆ ಶಿವ ಮತ್ತು ಶಕ್ತಿಯನ್ನು ಕಂಡಿರ್ತಕ್ಕಂಥ
ಆಗಿರತಕ್ಕಂತ ಶಿವ ಸಿದ್ದರಾಮ ನಾನು ಸ್ವಯಂ ಲಿಂಗವನ್ನು ಕಂಡೆ. ಏನು ಸ್ವಯಂ ಲಿಂಗವನ್ನ, ನನ್ನ ಆತ್ಮದ ಲಿಂಗವನ್ನು ನಾನು ಕಂಡೆ ಇರತಕ್ಕಂತ ಮಾತನ್ನ ಇಲ್ಲಿ ಮಹಾತ್ಮ ಹೇಳ್ತಾ ಇದ್ದಾರೆ. ಹಾಗ ಮಹಾಮಹಿಮನಾಗಿರ್ತಕ್ಕಂತ ಶಿವಸಿದ್ದೇಂದ್ರ ಆ ಲಿಂಗವನ್ನು ನೋಡ್ತಾ ನೋಡ್ತಾ ಹೋಗೋ ಕಾಲಕ್ಕೆ ಏನ್ ಕಾಣ್ತದ, ಅರ್ಧನಾರೀಶ್ವರ ಆ ಲಿಂಗದಲ್ಲಿ ತಾನು ಹೇಳಿದಾನ, ನನ್ನ ಎಲ್ಲ ವಿರಾಟ ರೂಪವನ್ನು ನಾನು ಈ ಲಿಂಗದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಏನಾಗ್ಯದ, ಆ ಲಿಂಗದ ಮ್ಯಾಗಿನ ಪರದೆ ಶಿಪ್ಪೆ ಇರುತ್ತದ ಕಾಲಕ್ಕೆ ಅಲ್ಲಿ ಏನು ಕಾಣ್ತದೆ ತಿಳ್ಕೊಂಡ ಕೇಳಿದ್ರೆ ಅರ್ಧನಾರೀಶ್ವರನ ಸ್ವರೂಪ ಆ ಲಿಂಗದಲ್ಲಿ ಕಾಣ್ತಾ ಇದೆ. ಆ ಕಂಡಿರ್ತಕ್ಕಂಥ ದಂಪತಿಗಳನ್ನ ಯಾರು ಶಿವ ಪಾರ್ವತಿಯನ್ನು ನೋಡಿದ ಕಾಲಕ್ಕೆ ಶಿವ ಸಿದ್ದರಾಮ ಹೇಳ್ತಾ ಇದ್ದಾನ, ಇದನ್ನು ಬೇರ್ಪಡಿಸಬೇಡ ಅಂತ ಹೇಳ್ತಾನೆ. ಇದನ್ನ ಬೇರ್ಪಡಿಸಬೇಡ್ರಿ, ದಂಪತಿಗಳು ಒಂದಾಗಿ ಚಂದಾಗಿ ಚಂದಾಗಿ ಗ್ರಾಮದಲ್ಲಿ ನೆಲೆಯೂರಿ ನಿಲ್ಲತಕ್ಕಂಥ ಮಾತನ್ನ ಶಿವ ಸಿದ್ದರಾಮ ಯಾರಿಗೆ ಶಿಲ್ಪಿಗಳಿಗೆ ಹೇಳ್ತಾ ಇದ್ದಾನೆ. ಆ ಯಾವ ಆ ಲಿಂಗದಲ್ಲಿ 5 ಮುಖ 10 ಭುಜ ಎಲ್ಲವನ್ನ ಆ ಲಿಂಗದಲ್ಲಿ ತೋರಿಸ್ತಾ ಇದ್ದಾನೆ. ತೋರಿಸಿ ಆ ಯಾವ ಲಿಂಗವನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದಾನೆ ಶಿವ ಸಿದ್ದರಾಮ. ಮುಂದೆ ಆ ಲಿಂಗದ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ಸಿದ್ಧತೆಯಲ್ಲಿ ಎಲ್ಲ ತಯಾರವನ್ನು ಮಾಡ್ತಾರೆ. ತಯಾರವನ್ನು ಮಾಡಿದ ಕಾಲಕ್ಕೆ ಆವಾಗ ಶಿವ ಸಿದ್ದರಾಮೇಶ ಒಳ್ಳೆ ವಿಚಾರವನ್ನು ಮಾಡ್ತಾ ಇದ್ದಾನೆ. ವಿಚಾರವನ್ನು ಮಾಡಿ ಈ ಲಿಂಗವನ್ನ ಯಾವಾಗ ತಿಳ್ಕೊಂಡು ಕೇಳಿದ್ರೆ ಕಾರ ಹುಣ್ಣಿಮೆ ಚತುರ್ದಶಿ ದಿವಸ ಈ ಲಿಂಗವನ್ನ ಸ್ಥಾಪನೆ ಮಾಡಬೇಕಿರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದಾನೆ. ನಿರ್ಧಾರವನ್ನು ಮಾಡಿದ ಕಾಲಕ್ಕೆ ಆಗಲೆಲ್ಲ ಭಕ್ತ ಸಮೂಹವನ್ನು ಕೂಡಿಸಿ ಲಿಂಗವನ್ನ ಯಾವ ರೀತಿ ಅದರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ಹಮ್ಮಿಕೊಳ್ತಾ ಇರತಕ್ಕಂಥ ವಿಷಯ ಮುಂದಿನ ಪ್ರಾಣದಲ್ಲಿ ನಾವು ಇವೆಲ್ಲ ನೋಡ್ಕೊಂಡು ಪೂವಿರಲು ಜಲವನ ಜಲವಿರಲು ಕೊಳನನ ಕೊಳನಿರಲು ವನವನೋಸಿ ದಳವಳಿಸಿ ಜನದಂತೆ ದುಷ್ಟ ಮಹಿಳೆಗಳಿಂಗವ ಲಿಂಗವಿರಲು ಹೊಳೆವ ಪೀಠಮುಣ ಪೀಠವಿರಲಿತರ ನಿಳಯ ವಸುಪತಿಗೆ ವಸತೆನೆ ಚಲುವೆಂಗೆ ನೆಲೆಯೆನಸಿ ಮಂಗಳಕ್ಕೆ ಮನದೈವ ನೆನೆಸಿ ರಚಿಸಿದನು ಸಿದ್ಧರೇ ನೆನು ಸಿದ್ಧವರೇ ನೆನು ನಾಡೆ ಒಳಗುವ ಬಹಳ ವ್ಯಾಧದೊಳದರೆ ಕುಣಿ ಕುಣಿದಾಡಿ ಹರಸುವ ಜನದ ಪುಣ್ಯವರದೊಳಗೆ ಕೈ ನೀಡಿ ವಿಜರು ಸುರಿಯ ಕವಿಯ ಪೂಬಳೆಯೊಳಗೆ ತತ್ತ ಶುಭಲಗ್ನದೊಳಗೆ ಕೂಡಿದನು ಶಿವಶಕ್ತಿಗಳನ್ನು ಶಿವ 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 ಮರಳಿ ನೋಡಿಕೊಂಡಾಡಿ ಮುಂಡಾಡಿ ನೆನಪಾಡಿ ತೂಗಾಡಿದನು ಶಿರವನಾಲಿಂಗದ ಕಳಾವಿಳಾಸಕ್ಕೆ ಸಿದ್ಧರ ದೇವನು ಸಿದ್ಧರ ಮೌನದಿಂದೆತ್ತಕ್ಕೆ ಕಣ್ಮುಚ್ಚಿ ಮನದೊಳಗೆ ಜ್ಞಾನಿಸುತ್ತಾವ ನಿಂತುರಿಸುವ ತೊಡಕನಾನಂದದಿ ನಿಲ್ಲಿಸಿ ನಿಜ ಮೂರ್ತಿಯಂ ಧರೆಗೆ ತೋರಿಸಿ ಶಿವಲಿಂಗದ ಆನಂದನೆಯ ಪಂಚಾಮೃತವ ಮಾಡಬೇಕಿ ನೆಲದೊಳ್ಳ ಸಂಕಲ್ಪಾಮೃತದೊಳಪ್ಪುದೇನು ದಿವ್ಯಾಮೃತವನಿಸ ಬೇಡುವೆ ತಂದು ಮಾಡುವೆನೆಂದನೋ ತಂದು ಮಾಡುವೆನೆಂದನೋ ಮಂಗಳವರವ ಮಂಗಳವ ಮಾನಂ ಬೇಡಲಿ ವಾದ್ಯಗಳಂ ನಿಲ್ಲಿಸಬೇಡಲೈಸುತ್ತಿರ್ಪ ಪಾತಂದ್ರಗಳಂ ತಳೆಯಬೇಡುತ್ಸವಗೆ ನೆರವಾಡುವ ಜನರ ಪರಮ ಬೇಡ ತಿಂಗಳೆಯರಿಗೆ ಬಾಳದ ಮುನ್ನ ಸುದೇನೆ ಲಿಂಗವ ಸರಕೆಂದು ತಪ್ಪನೆಂದ ವಂಗಿಸಿ ಹಿಂಗದೆ ಚಲವ ಹಿಡಿದು ನಡೆಗೊಂಡನಾಗಾಲ ಮೃಡ ನಿರ್ಪರ ಜಪ್ತರಿಗೆ ಮೃಡ ನಿರ್ಪರ ಜಲಗಿರಿಗೆ ರಜದಗಿರಿಗೆ ರಜದಗಿರಿಗೆ ಶಿವ ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಮಹಾದೇವ. ಯಾವ
ಮಹಾಮೈದನಾಗಿರ್ತಕ್ಕಂಥ ಸಿದ್ಧೇಂದ್ರ ಆ ಯಾವ ಲಿಂಗವನ್ನ ಸ್ಥಾಪನ ಮಾಡ್ಬೇಕಂತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾನೆ. ವಿಚಾರ ಮಾಡೋ ಕಾಲಕ್ಕೆ ಇಲ್ಲಿ ಕವಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಹೂ ಇರಬೇಕಾಗಿದ್ದಾದ್ರೆ ಏನಿರಬೇಕು? ನೀರು ಬೇಕು. ಹೂವ ಬೆಳೆಸಬೇಕಾಗಿದ್ದಾದ್ರೆ ಏನು ಬೇಕು? ನೀರು ಬೇಕು. ನೀರು ಇರಬೇಕಾದ್ರೆ ಏನ್ ಬೇಕು? ಕೊಳವೆ ಬೇಕು. ಕೊಳವೆ ಇರಬೇಕಾಗಿದ್ದಾದ್ರೆ ಏನ್ ಬೇಕು? ಕೊಳವೆ ಇರಬೇಕಾಗಿದ್ದಾದ್ರೆ ಅಲ್ಲಿ ಮರ ಇರಬೇಕು. ಮರ ಇರಬೇಕಾಗಿದ್ದಾದ್ರೆ ಗುಡಿ ಇರಬೇಕು. ಗುಡಿ ಇರಬೇಕಾಗಿದ್ದಾದ್ರೆ ಲಿಂಗ ಇರಬೇಕು. ಲಿಂಗ ಇರಬೇಕಾಗಿದ್ದಾದ್ರೆ ಭಕ್ತಿ ಇರಬೇಕು ಅನ್ನತಕ್ಕಂಥ ಮಾತನ್ನ ಇಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಹಾಗ ಮಹಾಮೈದನಾಗಿರ್ತಕ್ಕಂಥ ಸಿದ್ದೇಶ ಏನ್ ಮಾತ್ರ ತಿಳ್ಕೊಂಡು ಕೇಳಿದ್ರೆ, ಯಾವ ಹೂವಿನ ಜೊತೆಗೆ ನೀರ, ನೀರಿನ ಜೊತೆಗೆ ಕೊಳ್ಳದ ಜೊತೆಗೆ ಮರದ ಜೊತೆಗೆ ಲಿಂಗದ ಜೊತೆಗೆ ಭಕ್ತಿ ಇರತಕ್ಕಂಥ ಮಾತನ್ನ ಇಲ್ಲಿ ಸರ್ವಜ್ಞ ಕವಿ ಒಂದು ಕವಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಏನಂತ ತಿಳ್ಕೊಂಡು ಕೇಳಿದ್ರೆ, ಸಿರಿ ಬಂದರೆ ಲೇಸು ಏನಂತಾನ? ಶಿರಿಯು ಬಂದರೆ ಲೇಸು, ತೀರದ ಜವನ ಲೇಸು, ಮರಣವಿಲ್ಲದ ಮನ ಲೇಸು, ಲಿಂಗಕ್ಕೆ ಶರಣು ಲೇಸು, ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ಶಿರಿಯು ಬಂದರೆ ಲೇಸು, ಸಂಪತ್ತು ಯಾರಿಗೆ ಬೇಡ ಆಗ್ತದೆ? ಯಾರದೇ ಬೇಡ, ನಮ್ಮ ಮನೆಗೆ ಬರೋದೇ ಬೇಡ. ಅನಾರೆ ಒಂದೊಂದು ದೃಷ್ಟಾಂತ ಬರ್ತದೆ. ಆ ಶಿರಿನು ಬೇಡ ಅಂತಕ್ಕಂಥವ್ರು ಎಷ್ಟೋ ಮಹತ್ವದ, ಆದ್ರೆ ನಮಗಿದು ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ ಇಲ್ಲ ಅದು ವೈರಾಗ್ಯ ಉಳಿತಕ್ಕಂಥ ಮಹಾತ್ಮರಿಗೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ಸಿರಿ ಬಲ ತಿಳ್ಕೊಳ್ತೇವೆ ನಾವು ಮಾಡ್ಲಿಕ್ಕಂತೀವಿ. ಸಿರಿ ಗಾಢಲ್ಲಿ ಹಾಗಾಗ್ತದೆ. ಅದಕ್ಕೆ ಹೇಳತ್ತಾನ, ಶಿರಿಯು ಬಂದರೆ ಲೇಸು, ಶಿರಿಯು ಬಂದರೆ ಲೇಸು, ತೀರದ ಜೌವನ ಲೇಸು ಅಂದ್ರೆ ಯೌವನ. ಯೌವನ ಸದಾ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಸೂರ್ಯ ಚಂದ್ರನು ಹೇಗೆ ಹಿಂದೆ ಮುಂದೆ ಆಗ್ತಾ ಇದ್ದಾರೋ ಹಾಗೆ ಹಿಂದೆ ಮುಂದೆ ಆಗ್ತಾ ಇರ್ತದೆ. ತೀರದ ಜೌವನ ಲೇಸು, ಮರಣವಿಲ್ಲದ ಮಗ ಲೇಸು. ಮಗ ಎಂತದಿರ್ಬೇಕಂತಂದ್ರೆ ತಂದೆಕ್ಕಿಂತ ಮೊದಲು ಮಗ ಸಾಯ್ತಾನೆ. ಹೌದಲ್ಲ? ತಂದೆಕ್ಕಿಂತ ಮೊದಲು ಮಗ ಸಾಯ್ತಾನೆ. ಮಗ ಇರುವಾಗಲೇ ತಂದೆ ಸತ್ರ ಗೌರವ ಅಂತಕ್ಕಂಥ ಏನು ಹೇಳ್ತಾನೆ, ಮರಣವಿಲ್ಲದ ಮಗ ಲೇಸು. ಮಗ ಹೇಗಂದ್ರೆ ತಂದೆ ಇರುವಾಗ ಮಗ ಸತ್ತಂದ್ರೆ ಕೊನೆಯವರೆಗೆ ನೋವಿನಲ್ಲಿ ಕಾಲ ಕಳೆತಕ್ಕಂಥ ಪ್ರಸಂಗ ಯಾರಿಗೆ ತಂದೆಗೆ ಬರ್ತದ. ಅದಕ್ಕೆ ತಂದೆ ಸತ್ರ ಒಳ್ಳೆಯದಿರತಕ್ಕಂಥ ಮಾತನ್ನ ಇಲ್ಲಿ ಸರ್ವಜ್ಞಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾಗ, ಲಿಂಗಕ್ಕೆ ಏನು ಶರಣ ನಮಸ್ಕಾರ ಲೇಸು ಅಂತಕ್ಕಂಥ ಮಾತನ್ನ ಇಲ್ಲಿ ಮಹಾಮೈದನಾಗಿರ್ತಕ್ಕಂಥ ಶಿವಸಿದ್ದೇಂದ್ರ ಆ ಯಾವ ಲಿಂಗಕ್ಕೆ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ನಮಸ್ಕಾರವನ್ನ ಮಾಡಿ ತನ್ನ ಕಾರ್ಯಕಲಾಪಗಳನ್ನ ಮುಂದೆ ಸಾಗಿಸ್ತಾ ಇದ್ದಾನೆ. ಸಾಗಿಸ್ತಕ್ಕಂಥ ಸನ್ನಿವೇಶದಲ್ಲಿ ಅನಂತ ವಾದ್ಯ ವೈಭವಗಳು ಅಲ್ಲಿ ನಡೀತಾ ಇದ್ದಾವೆ. ನಡೀತಕ್ಕಂಥ ಪ್ರಸಂಗದಲ್ಲಿ ಆ ಶಿವಶಕ್ತಿಯನ್ನು ಒಂದುಗೂಡಿರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕಳ ವಿಲಾಸ ಶಿವಸಿದ್ದರಾಮ ನೋಡಿ ತಲೆದೂಗ್ತಾ ಇದ್ದಾನೆ, ಹಾಡ್ತಾ ಇದ್ದಾನೆ, ಹೊರಡ್ತಾ ಇದ್ದಾನೆ. ಲಿಂಗದ ಸಿದ್ಧತೆ ಎಲ್ಲವೂ ತಯಾರಾಗಿರ್ತದೆ. ತಯಾರಾದ ಕಾಲಕ್ಕೆ ಸಿದ್ದರಾಮನಿಗೆ ಒಂದು ತಯಾರಾಗಿರ್ತದೆ. ಏನ್ ಬರ್ತದೆ? ಪಂಚಾಮೃತದಿಂದ ಹಾಲು ತುಪ್ಪ ಮೊಸರ ಜೇನುತುಪ್ಪ ಸಕ್ಕರೆ ಕೊಡತಕ್ಕಂಥ ಪಂಚಾಮೃತ ಇರದ ಇದರ ಅಭಿಷೇಕ ಮಾಡೋದು ಬೇಡ. ಇದರ ಅಭಿಷೇಕ ಮಾಡೋದು ಬೇಡ. ಆಡಲಿಂಗಕ್ಕೆ ಯಾವ ಅಭಿಷೇಕವನ್ನ ಮಾಡಬೇಕಂತ ವಿಚಾರ ಮಾಡ್ತಾರೆ? ದಿವ್ಯಾಮೃತವನ್ನು. ಕೈಲಾಸದಲ್ಲಿ ಶಿವನ ಸನ್ನಿಧಿರತಕ್ಕಂಥ ದಿವ್ಯಾಮೃತವನ್ನು ತಂದು ಆ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗತಕ್ಕಂಥ ಬೃಹದಾಕಾರವಾದ ಸಂಕಲ್ಪವನ್ನೇ ಶಿವಸಿದ್ದರಾಮ ಮಾಡ್ತಾರೆ. ಮಾಡತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲ ಭಕ್ತ ಲಕ್ಷೋಪಲಕ್ಷವಾಗಿ ಭಕ್ತ ಸಮೂಹ ಸೇರಿರ್ತಾ ಇದ್ದಾರೆ. ಒಂದು ಕಡೆ ವಾದ್ಯ ವೈಭವ, ಮಂಗಳ ವಾದ್ಯ, ಭಜನೆ, ಕೀರ್ತನೆ ಎಲ್ಲವೂ ಕೂಡ ನಡೆಯುತ್ತಾ ಇದ್ದಾಗ ನಡೆದ ಕಾಲಕ್ಕೆ ತನ್ನ ಭಕ್ತರನ್ನು ತಂದು ಹೇಳ್ತಾ ಇದ್ದಾನೆ, ನಾನು ಈಗಿದ್ದೀಗಲೇ ಕೈಲಾಸಕ್ಕೆ ಹೋಗಿ ಏನ್ ಹೇಳ್ತಾನ, ಹೀಗೆ ಹೋಗ್ತೀನಿ, ಹೀಗೆ ಬರ್ತೀನಿ, ಹೀಗೆ ಹೋಗಿ ಹೀಗೆ ಬರ್ತೀನಿ. ನಾನು ದಿವ್ಯಾಮೃತವನ್ನ, ಆ ಅಮೃತವನ್ನ ಶಿವನ ಸರಿದಾಗಿರ್ತಕ್ಕಂಥ ಕೈಲಾಸದಲ್ಲಿರ್ತಕ್ಕಂಥ ಆ ಅಮೃತವನ್ನ ತೆಗೆದುಕೊಂಡು ಬಂದು ನಾನು ಲಿಂಗವನ್ನು ಸ್ಥಾಪನೆ ಮಾಡಿ ತಿಳ್ಕೊಂಡು
ಎಲ್ಲರಿಗೂ ಹೇಳ್ತಾನ. ಎಲ್ಲರಿಗೂ ಹೇಳೋ ಕಾಲಕ್ಕೆ ಏನ್ ಹೇಳ್ತಾನೆ? ವಾದ್ಯ ವೈಭವದ ನಾದ ನಿಲ್ಲಿಸ್ಬೇಡ. ಪರಸ್ಪರಕ್ಕೆ ಹೋಗ್ತಕ್ಕಂಥ ಭಕ್ತರಿಗೆ ಹೋಗಿ ನೋಡೇಣ. ಬಂದವರಿಗೆ ಎಲ್ಲ ರೀತಿ ಉಪಚಾರವನ್ನ ಮಾಡಿ ಈ ಸ್ವಂದಲಿಗೆ ರಾಮನ ಹೋಗಿ ಬರುತ್ತಾನ. ಅದೇ ರೀತಿ ಎಲ್ಲರೂ ನೋಡ್ಕೊಂಡು ಹೋಗಿ ತಿಳ್ಕೊಂಡು ಸಿದ್ದರಾಮೇಶ್ವರರು ಹೇಳಿ ಎಲ್ಲಿಗೆ ಹೋಗ್ತಾರೆ? ವಾಯು ವೇಗವಾಗಿ ಕೈಲಾಸವನ್ನು ಸೇರ್ತಾ ಇರತಕ್ಕಂಥ ಮಾತನ್ನ ಯಾವ ರೀತಿ ಹೇಳ್ತಾನಂತಕ್ಕಂಥ ವಿಷಯ ಮುಂದಿನ ವಿಚಾರದಲ್ಲಿ ಅರಮನೆಗೆ ಬಂದು ಬಾಗಿಲಗಳಂ ಕಳೆದು ರಮಣಿಪ ನಡೆಯಾಗಲೊಳಗೈವತ್ತನು ಗಣೇಶ್ವರನ ನೆರವಿಯ ಬಗೆದು ಶಿವನಾರಯ್ಯ ಕಣು ಸುದಯ ನಿಂತಿಗಳ ನನಗೆ ಕರುಣಿಸಂತಾಳವ ಮಂಟಪ ನಾಲಿಗೆ ಬೆರಸು ಹರಿತೆಂದು ಮೆಯ್ಕಿದಳಿಸಿದನೆತ್ತ ದೇವರ ಬಲ್ಲ ತೊಡಗಿ ತೆಗೆದು ಘೋಳೈಸಿ ಕೇಳನು ಬಂದ ಕಾರಣವನು. ವಿಷಕಂಠ ವಿಷಮಾಕ್ಷ ವಿಷಮಾಸ್ತ ವಿಷಮ ವಿಷದಾಭರಣ ವಿಷಜಾಸನ ಕಪಾಲದ ವಿಷರುಹಾಂಬಕನ ಪಾದ ವಿಷ ವ್ಯಾಪ್ತನು ತುಲನ ವಿಷಾಕಜನಕ ವಿಷದರಾಪತಿ ವಿಷದರ ಕಿರಣ ಮೌಳಿ ವಿಷದವಿಲ್ವದೂರ ವಿಷದಾಮೃತನೆ ಸುಸ್ತಾನಿ ನಿಸ್ತುತಾನಾಗಿ ಕರುಣಿಸುವದಾದಿ ಲಿಂಗಕ್ಕಭಿಷೇಕವಂ ಮಾಡಬೇಕೆಂದನು. ವಿಷಕಂಠಾನಿ ತನು ಅಭಿಷೇಕ ತನು ಅಭಿಷೇಕ ಮಾಡುವ ತಾರಕ ಪದವಿನ ಬಂದು ಸುಧಾರಸ ಪಾಪಲ ಕಳೆದೋರಿ ಕನಕಗಾಟದಿಂದ ಮನೆಗೆ ಬಂದವನೋಯಿ ಹೋಗ್ಯದನೋ ಬೆಸರ ವರಮಾದೇಗಿ ಈಗೊಂಡು ಸಂತೋಷಂ ಎಡಬಲಿದು ಪರಿಲೋಕಂ ಸಾತನಿಂದಲೂ ದುರ್ದೇನ ಕೈದರು ರುದ್ರನೇ ಕೈದರು ರುದ್ರನೇ ಕೈದರು ಎಳಸಿ ಸಿದ್ದೇಶ್ವರನ ಕೂಡೆ ಹುಸಿ ಜಗಳಮಂ ಬೆಳೆಸಬೇಕೆಂದು ಬೆಳೆಸುವನಂದು ಮನದೋಳಂ ಮಣಿಸಿದನ ಗಂಜುವೆಂತಣ್ಣ ಭಕ್ತರ ಗಂಜುವೆನೋ ಅಂದದಿಯನೆಂದು ಎಂದು ತಿಳಿಯ ನಂದೀಶ್ವರ ಮುಂದೆ ಹರಿದಮೃತಮಂ ಕೊಳ ಬಂದರ್ಗೆವೆ ಭಕ್ತರಾನೆಯನಿಟ್ಟು ಭಕ್ತರಾನೆಯನಿಟ್ಟು ಕಳುಹಿ ಎಂದಲ್ಲಿ ಕಾವರಗೆ ನುಡಿತಿದ್ದ ಪರದತ್ತಾನತ್ತಂ ಹೋದನು ಪರದತ್ತಾನತ್ತಂ ಹೋದನು. ಶಿವ ಸಾಂಬ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ. ಯಾವ ಮಹಾಮಹಿಮನಾಗಿರ್ತಕ್ಕಂಥ ಶಿವಸಿದ್ದೇಂದ್ರ ಶಿವನ ಅರಮನೆಯ ಅಂಗಳಕ್ಕೆ ಹೋಗ್ತಾರೆ. ಅರಮನೆಯ ಅಂಗಳದಲ್ಲಿ ಹೋಗಿ ಶಿವನನ್ನ ಕಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರವನ್ನ ಮಾಡಿದ ಕಾಲಕ್ಕೆ ಆ ಶಿವನು ಸಿದ್ದೇಶನನ್ನು ಕೇಳ್ತಾ ಇದ್ದಾನೆ. ತನ್ನ ಸಂಕಲ್ಪವನ್ನ ಏನು ಅಮೃತವನ್ನ ತರಬೇಕಂತ ಸಂಕಲ್ಪ ಮಾಡಿ ಹೋಗಿದ್ದ ಶಿವನನ್ನ ಕಂಡ, ನಮಸ್ಕಾರವನ್ನ ಮಾಡಿದ. ನಮಸ್ಕಾರವನ್ನ ಮಾಡಿದ ಕಾಲಕ್ಕೆ ಪ್ರೀತಿಯಿಂದ ತಾಯಿ ತನ್ನ ಮಗನನ್ನು ಯಾವ ಪ್ರೀತಿಯಿಂದ ಕಂಡುಕೊಳ್ತಾ ಇದ್ದಾಳೋ ಆಗ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದೇಶನನ್ನ ಭಗವಂತ ಶಿವನ ಪ್ರೀತಿಯಿಂದ ಕಂಡುಕೊಳ್ತಾ ಇದ್ದಾನೆ. ಕಂಡುಕೊಂಡು ಮಕ್ಕಳನ್ನೇ ಕೂಡಿಸಿ ತೊಡಿ ಮ್ಯಾಲ ಕೂಡಿಸಿ ತೆರಿ ಮ್ಯಾಲ ಕೈ ಆಡಿಸಿ ಅಂದ ಬಂದ ಕಾರಣ ಏನಪ್ಪ ಅಂತ ತಿಳ್ಕೊಂಡು ಬಂದ ಕಾರಣ ಏನು ತಿಳ್ಕೊಂಡು ಕೇಳಿದ ಕಾಲಕ್ಕೆ ಅವಾಗ ಹೇಳ್ತಾ ಇದ್ದಾನೆ, ವಿಷಕಂಠನೆ ವಿಷಮಾಕ್ಷನೆ
ನಿನಗೆ ಯಾವ ನಾಮದಿಂದ ಕೊಂಡಾಡಲಿಲ್ಲಪ್ಪ ಅದಕ್ಕೆ ಹೇಳ್ತಾ ಇದ್ದಾನೆ ಮಹದೇಶ್ವರ ಜಯ ಬಾರದೆ ನಿನಗೆ ಮಹದೇಶ್ವರ 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 ಶಿವಶಂಕರ ಮಹದೇಶ್ವರ ದಯ ಬಾರದೆ ಬಾಳಲ್ಲಿ ನೀನು ಬರಬಾರದೆ ಬರಬಾರದೆ ಮಹದೇಶ್ವರ ದಯ ಬಾರದೆ ಪರಿಹಾರ ಬಾರದೆ ಗದಿಗಿಲ್ಲದೆ ನೀನಿಲ್ಲದೆ
ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದೇಶ ಮಹಾದೇವನನ್ನೇ ಕೇಳ್ತಾನೆ, ಅಪ್ಪ ದಯಾವಂತನಾಗಿ ಗುಣವಂತನಾಗಿರ್ತಕ್ಕಂಥ ಅನಂತ ಯಾವ ಜಡೆಯಲ್ಲಿ ಗಂಗೆಯನ್ನ ಕೊಳ್ಳಲು ಉರುಗಾಭರಣವನ್ನ ಚರ್ಮಾಂಬರನಾಗಿ ಮಹಾಮಹಿಮನಾಗಿರ್ತಕ್ಕಂಥ ಹೇ ಭಗವಂತ ನನಗೊಂದು ದಯ ಮಾಡಪ್ಪ ಅಂತ ಏನಿಲ್ಲ, ನೀನು ಹೇಳಿದಲ್ಲ ಆದಿಲಿಂಗವನ್ನು ಸ್ಥಾಪನೆ ಮಾಡಬೇಕು ಹೇಳಿದಲ್ಲ, ಆ ಲಿಂಗಕ್ಕೆ ಪಂಚಾಮೃತ ಮಾಡಬಾರದು, ನೀನು ವಿಶ್ವಾಸವಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಮೃತದ ಅಭಿಷೇಕ ಮಾಡಬೇಕಂತ ನಾನು ಸಂಕಲ್ಪ ಮಾಡಿ ನಿನ್ನ ಬಳಿ ಬಂದೀನಿ. ನನ್ನ ದಯ ತೋರಿ ನನ್ನ ಬಾಳನ್ನ ನಿನ್ನ ಹಸನು ಮಾಡು ನನ್ನಪ್ಪ ಅಂತ ತಿಳ್ಕೊಂಡು ಸಿದ್ದರಾಮೇಶ ಕೇಳ್ತಾ ಇದ್ದಾಗ ಕೇಳಿದ ಕಾಲಕ್ಕೆ ಮಹಾಮಹಿಮನಾಗಿರ್ತಕ್ಕಂಥ ಶಿವನು ಸಿದ್ದರಾಮನಿಗೆ ಹೇಳ್ತಾ ಇದ್ದ, ಕಂದ ಇದೇನು ದೊಡ್ಡ ಮಾತಪ್ಪ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ, ಇದೇನು ದೊಡ್ಡ ಮಾತ. ಆ ಅಮೃತ ಎಲ್ಲ ತಿಳ್ಕೊಂಡು ಕೇಳಿದಾಗ ಎಲ್ಲ ಲೋಕಗಳಲ್ಲಿ ಅನಂತ ಲೋಕಗಳಲ್ಲ, ಅನಂತ ಲೋಕಗಳಲ್ಲಿ ಆ ಇನ್ನೊಂದು ಲೋಕ ಯಾವ್ದಂತಂದ್ರೆ ನಾಗಲೋಕ. ನಾಗಲೋಕದಲ್ಲಿ ಹೊನ್ನ ಕೊಪ್ಪರಿಗೆ ಆ ಅಮೃತ ಐತೆಪ್ಪ, ನಿನಗೆ ಎಷ್ಟು ಬೇಕೋ ಅಷ್ಟು ಅದನ್ನು ತೆಗೆದುಕೊಂಡು ಹೋಗ್ಬೇಕಂದ ಅಂತಕ್ಕಂಥ ಮಾತನ್ನ ಶಿವನು ಹೇಳ್ತಾ ಇದ್ದಾನೆ. ಶಿವನಿಗೆ ಏನ್ ಹೇಳ್ಯಾನೆ, ಸಿದ್ದರಾಮನಿಗೆ ಅಮೃತ ತಗೊಂಡು ಹೋಗ್ತೀನಿ ಆಶೀರ್ವಾದ ಮಾಡಿ. ಮುಂದೇನ್ ಮಾಡ್ತಾನೆ ಅದಕ್ಕೆ ಅಂತ, ಶಿವನೇ ನಿನ್ನ ಆಟ ಬಲ್ಲವರು ಯಾರು, ಗುರುವೇ ನಿನ್ನ ಆಟ ಬಲ್ಲವರು ಯಾರು. ಇಲ್ಲಿ ಸಿದ್ಧೇಂದ್ರನಿಗೆ ಆಶೀರ್ವಾದ ಮಾಡ, ನಿನಗೆ ಎಷ್ಟು ಬೇಕಾಗ್ತದ ಹೊನ್ನ ಕೊಪ್ಪಳಿರ್ತಕ್ಕಂಥ ಅಮೃತವನ್ನ ಚಿನ್ನದ ಕೊಡದಲ್ಲಿ ತೆಗೆದುಕೊಂಡು ಹೋಗತ್ ಹೇಳ್ಯ. ಇಲ್ಲಿ ಹೇಳ್ಯಾನ, ಅಲ್ಲಿ ಏನ್ ಮಾಡ್ಯಾನ, ಇಲ್ಲಿ ಹೇಳಿ ಅಲ್ಲಿ ಹೋಗಿ ಇಲ್ಲಿ ಯಾರು ಬಂದ್ರ ಅಮೃತ ಕೊಡಬೇಡ ಅಂತ ಹೇಳಿ ಮತ್ತೆ ತನ್ನ ಜಾಗಕ್ಕೆ ತಾ ಬಂದಾನ. ಯಾಕಂದ್ರೆ ಇವತ್ತು ಯಾವ ದೃಷ್ಟಾಂತ ಉಪಮೆಗಳನ್ನು ತರದ, ಯಾಕಂದ್ರೆ ನಾವು ಸ್ಥಿತಿ ನಾವು ಬರ್ಬೇಕಲ್ಲ. ಇವತ್ತು ಅಡವಿಲಿಂಗ ಮಹಾರಾಜ ಬಂದಾರೆ, ಬೇಗನೆ ನಮ್ಮ ಕಾರ್ಯವನ್ನ ನಮ್ದು 14 ಶ್ಲೋಕಗಳು ಮುಗ್ತಿರ್ಬೇಕು. ಯಾಕಂದ್ರೆ ಹಿಂದಿಟ್ಟ ಮುಂದೆ ನಮಗೆ ಮತ್ತೆ ಇದಾಗ್ತದ. ಈಗ ಯಾವ ಮಹಾಮಹಿಮರಾಗಿರ್ತಕ್ಕಂಥ ಸಿದ್ದರಾಮನಿಗೆ ಏನಾಗ್ಯಾದ, ಇಲ್ಲಿ ಹೊನ್ನ ಕೊಪ್ಪಳಿ ತಗೋತ ಹೇಳ್ಯಾರ, ಆ ಅಮೃತವನ್ನು ತಗೊಳ್ಳ ಅಂತಂದಾನ, ಅಲ್ಲಿ ಬ್ಯಾಡ ಅಂತಂದಾನ. ಬ್ಯಾಡದ ಕಾಲಕ್ಕೆ ಆ ಯಾವ ನಾಗ ಲೋಕದಲ್ಲಿ ಏನು ಘಟನೆ ನಡೀತಿರ್ತಕ್ಕಂಥ ವಿಷಯವನ್ನ ಈಗ ನಾವು ನೋಡ್ತಾ ಇದ್ದೇವೆ. ಘನಕಾಮಧೇನುಗಳ ದೇವ ಕಲ್ಪತೃಣದ ವನದ ನಡುವನ ಸಿದ್ಧರ ಕೂಪ ಕೋಲದೋಳಿತ್ತಳು ಪರುಷದಾಸರೆಗಳ ವಿಶ್ವಕರ್ಮ ನಿರ್ಮಿಸಿದ ಹಿರಿಯರ ಮನೆಯೊಳ ಕನಕಮಯ ಕೊಪ್ಪರಿಗೆಯಳು ಚಿಂತಾಮಣಿಯ ವಿದುಯಶವ ಮುಚ್ಚಳಿಗಳಿಗೆ ಮುದ್ರಿಸಿ ರಾಜಪನಾಮೃತದೆಡೆಗೆ ಬಂಧನ ಪ್ರತಿಮ ಸಿದ್ಧರಾಗಿದ್ದೆನೋ ಕಿಡಿಗಣ್ಣ ಕೆಮ್ಮಿಸಿಗಳ ಕೆಲರುದಲೆಯ ಕಾರೋಣ ಕೊಡುಕಿದ ಕೋಳಗಳನ ರೋಮವಿದಳ ರಕ್ತ ಪೇರುಳದ ಗೊಬ್ಬಿದ ಭಜನಂಗಳದ ಪಿಡಿದು ಪೆರ್ಬಾಳ ನಿಡುವಲೆಯ ತುಳುಕಿ ಘನನ ಮೆಲೆನುವ ಮೌಳಿಗಳ ಚಲ್ಲನದ ಕುಡಿಯ ತೊಂಕಲ ಹಲವ ಮಿದನ ನಾನಾದ್ವಾನ ಬಿಡಿದ ಖರ್ಚನೆಯ ರಕ್ಕಸ ಭೂತವೇ ತಾಳಮೃತವ ಕಾದಿದ್ದರು 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 ಖಡರ ನಿಳಿಯೊಲದ ಅದ್ಭುತಕ್ಕೆ ನಾನಾ ರೂಪಗಳ ಭಯಂಕರ ಗರ್ಜನೆಗಳು ಕ್ರೆಗೆ ಸಂಚಳಿಸಿದನೆ ಸರಿಪಡಿಲಿಲ್ಲ ಕರಬಿಂಡಿ ಪೊಗವ ಸಿಂಹ ಶಿಶುವನಂತೆ ನಿಲಯಮಯ ಹೊಗೆ ಕಂಡು ಬೇಡ ಬೇಡಲೆ ಸಿದ್ಧ ಕುಲ ತಿಲಕವೆನಲು ನಕ್ಕಿಸದ ಮೃತ ಮುದ್ರೆಯ ಕಳೆಯುತ್ತಿದೆ ಕಳೆದಾಗಳ ನಿನಗೆ ಶಿವಭಕ್ತರಾಣ ಎಂದಳೆ ನಿಂದನು ಶಿವಭಕ್ತರಾಣ ಎಂದಳೆ ನಿಂದನು ಭಕ್ತರಾಣೆಯು ಕೇಳ್ದು ಮತಿ ಮಾಸಿ ಬರಕರಗಿ ಭಯ ಮಾಡಿ ಮುದಬೆದರಿ ಕಾಲ್ಕೊಂಬಿಕ್ಕಿ ತಿರುಗಿ ಕೋಕಂಗಳ ತಿರುಗಿ ಲೋಕಂಗಳ ಕರೆದಿರೆ ನೀನೆ ತಂದು ಕೈಲಾಸಪುರದ ಹಿರಿಯ ಬಾಗಿಲದಾಂತೆ ಸವೆದ ಸ್ಮರಣೆಯ ಪುರಮೆನಿಪ ಸಲುಗೆ ಮುಕ್ಕಳಿಸಿ ಮುಚ್ಚಿದ ಮುನಿಷಿ ಬೆರಸು ಕದಡಿದ ಗಂಗೆಯಂತೆ ಬಂದರ ಜಾದಪತಿಯ ಸಭೆಯಂ ಹೊಕ್ಕನು ಸಭೆಯಂ ಹೊಕ್ಕನು ಸಾಂಬರಣ್ಣ
ಶಿವನ ಅಪ್ಪಣೆಯನ್ನು ಪಡೆದುಕೊಂಡು ನಾಗಲೋಕಕ್ಕೆ ಬರ್ತಾನೆ. ನಾಗಲೋಕದಲ್ಲಿ ಅಮೃತ ಎಲ್ಲಿತ್ತು ತಿಳ್ಕೊಂಡೆ ಕೇಳಿದ್ರೆ ಎಂಥ ಬಂಧನದಲ್ಲಿತ್ತು, ಎಂಥ ಇಕ್ಕಟ್ಟಿನಲ್ಲಿ ತಿಳ್ಕೊಂಡೆ ಕೇಳಿದ್ರೆ ಕಾಮಧೇನವರು ಮೈಯುವ ಕಲ್ಪ ಧ್ರುವ ವನದವರು. ಕಾಮಧೇನಲ್ಲ, ಅವನ್ನು ಮೈಯತಕ್ಕಂಥ ಕಲ್ಪ ಧ್ರುವನ ವನದ ನಡುಮಟ್ಟದಲ್ಲಿ ಸಿದ್ಧರಸಾರತಕ್ಕಂಥ ಸರೋವರದ ದಂಡೆಯಲ್ಲಿ ಒಬ್ಬ ವಿಶ್ವಕರ್ಮ ಚತುರಗಾರ ಶಿಲ್ಪಿಗಾರ ಏನ್ ಮಾಡಿದಾನ? ಸುಂದರವಾಗಿರ್ತಕ್ಕಂಥ ಅರಮನೆಯನ್ನು ಕಟ್ಟಿದ್ದಾನೆ. ಎಲ್ಲಿ? ಸಿದ್ಧರಸದ ಸರೋವರದ ದಂಡೆಯಲ್ಲಿ. ಆ ಯಾವ ವಿಶ್ವಕರ್ಮನು ಕಟ್ಟಿರ್ತಕ್ಕಂಥ ಅರಮನೆಗಳಿಗೆ ಚಿನ್ನದ ಕೊಪ್ಪರಿಗೆಯಲ್ಲಿ ಅದನ್ನು ಚಿಂತಾಮಣಿಯ ಮುಚ್ಚಳವನ್ನ ಮುಚ್ಚಿ ಬಂದ ಕೊಪ್ಪರಿಗೆ, ಆ ಕೊಪ್ಪರಿಗೆ ಮೇಲೆ ಏನಂತಂದ್ರೆ ಚಿಂತಾಮಣಿಯ ಮುಚ್ಚಳವನ್ನ ಮುಚ್ಚಿ ಅದಕ್ಕೆ ಭದ್ರವಾಗಿರ್ತಕ್ಕಂಥ ಬೀಗವನ್ನು ಹಾಕಿ ಅಷ್ಟಕ್ಕೆ ಬಿಟ್ಟಿಲ್ಲ. ಅದಕ್ಕೇನು ಮಾಡಿದ್ದಾರೆ? ಹೊನ್ನ ಕೊಪ್ಪರಿಗೆಯಲ್ಲಿ ಚಿಂತಾಮಣಿಯ ಯಾವ ಮುಚ್ಚಳವನ್ನ ಮುಚ್ಚಿ ಭದ್ರವಾದ ಬೀಗವನ್ನ ಹಾಕಿ ಅಲ್ಲಿ ಯಾವ ಎಂತೆಂಥವ್ರು ಅಂದ್ರೆ ನಮಗೆ ಮಂತ್ರಿಗಳ ಸಾದಾ ಮಂದಿಗಳ ನೋಡೋದು ಅನ್ಸಬೇಕು. ಎಂತೆಂಥವ್ರು ತಿಳ್ಕೊಳ್ಳಿ ಕಾರಣ ಅಮೃತದ ಕಾಲಕ್ಕಾಗಿ ಬೆಂಕಿಯ ಹಾಗೆ ಕಣ್ಣುಳ್ಳವರು, ಜ್ಯೋತಿ ಹಾಗೆ ಮೀಸಿ ಉಳ್ಳವರು. ಅಲ್ಲರಿ ಜ್ಯೋತಿ ಅಂದ್ರೆ ಜ್ಯೋತಿ ಇದ್ದಂಗಂದ್ರೆ ಮೀಸಿ ಹಾಗಿರ್ತಾವ, ಕಪ್ಪರಿರ್ತಾವ, ಬೆಳೆದಿರ್ತಾವ. ಈಗೇನು ಹೇಳ್ತಾರೆ ಕವಿವಲ್ಯ? ಜ್ಯೋತಿ ಅಂದ್ರೆ ಜ್ಯೋತಿ ಕೆಂಪಾಗಿ ಹಾಗೆ ಹೊಳತಾ ಇದೆಯೋ ಹಾಗೆ ಕೆಂಪಾದ ಮೀಸೆಗಳುಳ್ಳವರು. ಆದರೆ ಬಿಳಿಯಂಗ ದೇಹ ಹೊಂದಿದವರು, ಯಾವ ಆನೆಯ ಹಾಗೆ ದಂತದ ಕೋರೆ ಉಳ್ಳವರು. ಈ ರೀತಿ ಎಲ್ಲರನ್ನ ನೋಡ್ತಾ ಇದ್ದಾನೆ. ನೋಡಿದ ಕಾಲಕ್ಕೆ ಯಾರಿಗೆ ಅಂಜಲಿಲ್ಲ, ಧೂಪಲಿಲ್ಲ, ಸೀದಾ ಹೋಗ್ಬಿಟ್ಟು ನೇರವಾಗಿ ಹೋದ. ನೇರವಾಗಿ ಹೋಗಿ ನೀನು ಹೋಗೋ ಕಾಲಕ್ಕೆ ಯಾರು ಯಾರಲ್ಲೇ ಏನಿದೆ ಧೈರ್ಯವನ್ನು ಮಾಡಿ ಒಳಗೆ ಹೋದ. ಒಳಗೆ ಹೋಗಿ ಆ ನಿಲ್ಲಿ ಯಾರ ತಿಳ್ಕೊಂಡು ಕೇಳಿದ ಕುರಿಯ ಹಿಂದಿನಲ್ಲಿ ಶಿವ ಹುಲಿ ಹಾಗೆ ನುಗ್ತಾ ಇದೆಯೋ ಹಾಗೆ ಮಹಾಮೈಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಆ ಯಾವ ರಾಕ್ಷಸರ ಮಧ್ಯದಲ್ಲಿ ನುಗ್ಗುದ ಒಳಗೆ ಹೋದ. ಒಳಗೆ ಹೋಗಿ ಆ ಹೊನ್ನ ಕೊಪ್ಪರಿಗೆ ಮುಚ್ಚಳಕ್ಕ ಚುಚ್ಚಿದ ತೆಗಿಬೇಕಂತಿದ್ದ. ಅಪಾನಿ ಯಾರು ದೂರ ಸರಿ ತಿಳ್ಕೊಂಡು ರಾಕ್ಷಸರು ಹೇಳ್ತಾರ, ಕೇಳಿಲ್ಲ. ಕೇಳಾದಾಗ ಆ ರಾಕ್ಷಸರು ಏನ್ ಮಾಡ್ತಾರೆ? ಒಂದು ವೇಳೆ ಈ ಹೊನ್ನ ಕೊಪ್ಪರಿಗೆ ಮುಟ್ಟಿದ್ದಾದ್ರೆ ಶಿವ ನಾಡ ಇರತಕ್ಕಂಥ ಮಾತನ್ನ ಆಣೆ ಇಡ್ತಾ ಇದ್ದಾರೆ. ಯಾರು? ರಾಕ್ಷಸರು. ಸಿದ್ಧರಾಮ ಮುಟ್ಟಬೇಕಂದಿದ್ದ. ಅಂದ ಕಾಲಕ್ಕೆ ಆಣೆಯವಾಗಿಟ್ಟ ಶಿವನ ಭಕ್ತಾಪ್ರೇಮಿ ಶಿವಸಿದ್ಧರಾಮ. ಶಿವನ ಆಣೆ ಯಾವಾಗಿಟ್ಟು ಆಣೆ ಇಟ್ಟು ತಕ್ಷಣದಿಂದ ಕೈ ತಕ್ಕೊಂಡು ಇವ ಶಾಂತ ಸ್ವಭಾವದ ಪುಣ್ಯಾತ್ಮನು. ಸಿದ್ಧರಾಮನ ಕೇಳಿದ್ರೆ ಏನ್ ಹೇಳ್ಯಾರ? ಶಾಂತ ಮೂರ್ತಿ ಅಂದ. ಸಿಟ್ಟನಿದ್ದಿಲ್ಲ ಅವನಿಗೆ. ಯಾರಿಗೆ? ಸಿದ್ಧರಾಮನ ಸಿಟ್ಟಿದ್ದಿಲ್ಲ. ಎಲ್ಲಿಂದಲೋ ಕೋಪ ಬಂದ್ಬಿಡ್ತಾನೆ. ಎಲ್ಲಿಂದಲೋ ಕೋಪ ಬಂದು ಯಾರ ಮೇಲೆ? ಶಿವನ ಸಿಟ್ಟು ಬಂದ್ಬಿಟ್ಟು. ಅಲ್ಲ, ಎಂಥ ವಿಚಿತ್ರಿದ್ಯಪ್ಪ, ಎಂಥ ಜಾಲಗಾರ, ಎಂಥ ಮೋಸಗಾರ. ಶಿವನಿಗೆ ಹೋಯ್ತಾ ಇದ್ದಾರೆ. ಎಂಥ ಮೋಸ ಇದ್ದೀರಿ, ಎಂಥ ಸುಳ್ಳಿದ್ದೀರಿ, ನನಗೆ ಇಲ್ಲಿ ಹೋಗಂತ ಹೇಳಿದ್ರಿ, ಅವ್ರಿಗೆ ಬ್ಯಾಡ ಅಂತ ಹೇಳಿದ್ರಿ. ಎಂಥ ಲೀಲಾ ವಿನೋದ ನೆನಪ ಅಂತಕ್ಕಂಥ ಮಾತನ್ನ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಅಲ್ಲಿ ಏನಂತಾನವ ಬಹಳ ಚಿತ್ರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಮನಸ್ಸು ಸಣ್ಣದಾಗಿ. ಯಾಕಂದ್ರೆ ಎಲ್ಲಾ ಪರ್ವತಗಳಿಂದ ಮಳೆ ಬಂದಾಗ, ಭೋರ್ಗರಿತವಾಗಿರ್ತಕ್ಕಂಥ ಮಳೆ ಬಂದಾಗ ಎಲ್ಲಾ ಪರ್ವತದ ಮೇಲೆ ನೀರು ಬಂದು ಧುಮಿಗೆ ಹರಿತಕ್ಕಂಥ ಗಂಗೆಗೆ ಕಲ್ತಾಗ ಮತ್ತೆ ಏನಾಗ್ತದೆ? ಸಪೋರ್ಟ್ ಕೊಟ್ಟಂಗ. ಆಗ ಆ ಯಾವ ಆ ಭೋರ್ಗರಿತಕ್ಕಂಥ ನೀರಿನ ಸೆಳೆತಕ್ಕ ಕಲ್ಲು ಗುಂಡುಗಳ ಸಪ್ಪಡಿಯಲ್ಲಿ ಹೋಗ್ತದೆ. ಹಾಗೆ ಇಲ್ಲಿ ಸಿದ್ಧರಾಮ ಏನು ಮಾಡಿದಾರ ತಿಳ್ಕೊಂಡು ಕೇಳಿದ್ರೆ ಸಿಟ್ಟಿನವನಾಗಿ ಗಂಗೆ ಧುಮುಕಿದ ಹಾಗೆ ನಾಗಲೋಕವನ್ನು ಬಿಟ್ಟು
ಎಲ್ಲಿ ಬರ್ತಾನ ತಿಳ್ಕೊಂಡು ಕೇಳಿದ್ರೆ ಮತ್ತೆ ಯಥಾ ಪ್ರಕಾರವಾಗಿ ಗಂಗೆಯ ಪ್ರವಾಹದಂತೆ ಶಿವನು ಸಿದ್ಧರಾಮನು ಶಿವನ ಖಂಡ ಅಂತಕ್ಕಂಥ ಮಾತನ್ನ ಇಲ್ಲಿ ಕವಿಯ ಬಹಳ ಸುಂದರವಾಗಿ ಅಪ್ಪಣೆಯನ್ನು ಕೊಡಿಸೋದು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾಕಂದ್ರೆ ಇವತ್ತ ನಿಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥ ಕರೆಗುಡ್ಡದ ಒಂದು ಮಹಾತ್ಮೆ ಹೇಳಬೇಕಾಗಿತ್ತು. ಈಗ ಸಮಯ ಇಲ್ಲ, ಅದನ್ನ ನಾಳೆ ದಿವಸ ತಮ್ಮಲ್ಲಿ ಪ್ರಸ್ತಾವನೆ ಯಾಕಂತ ತಿಳ್ಕೊಂಡು ಕೇಳಿದ್ರೆ ಮಹಾತ್ಮರಲ್ಲಿ ನಾವು ದೃಷ್ಟಾಂತ ಹೇಳಿದ್ದೀವಿ. ಮಹಾತ್ಮರಲ್ಲಿ ಎಂತ ಶಕ್ತಿ ತಿಳ್ಕೊಂಡು ಯಾವ ಹಾಲಕೇರಿ ಅನ್ನದಾನ ಮಹಾಸ್ವಾಮಿಗಳವರು ವಚನಾಪುರ ಗಂಡಮ್ಮನ ಕುಷ್ಠ ರೋಗವನ್ನು ಹ್ಯಾಗ ಕಳೆದು ಅಂತಕ್ಕಂಥ ಮಾತನ್ನ ಇವತ್ತು ಇಲ್ಲೇ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಯಾವಾಗ ತಿಳ್ಕೊಂಡು ಕೇಳಿದ್ರೆ ಕರೆಗುಡ್ಡ ಆ ಒಂದು ಮಹಾತ್ಮೆ ಬಹಳ ಸುಂದರವಾಗಿ ಇವತ್ತು ದಿವಸ ಆ ಘಟನೆ ನಡೆಸಿಕೊಂಡಿರ್ತಕ್ಕಂಥ ಕ್ಯಾನ್ಸರ್ ರೋಗದಿಂದ ಬಳಲ್ತಕ್ಕಂಥ ಒಬ್ಬ ತಾಯಿ ಇವತ್ತು ಪ್ರತ್ಯಕ್ಷ ಆಧಾರಕ್ಕೆ ಯಾರು ಕಾರಣ ತಿಳ್ಕೊಂಡು ಕೇಳಿದ್ರೆ ಆ ಕರೆಗುಡ್ಡದ ಮಹಾಂತಲಿಂಗ ಸ್ವಾಮಿಗಳವರೇ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ವಹಿಸಬೇಕಾದ ಪುಣ್ಯಾತ್ಮರೇ. ಅದಕ್ಕೆ ಕೊನೆಯದಾಗಿ ಈ ಯಾವ 4ನೇ ಶ್ಲೋಕವನ್ನು ಓದಿ ಮುಂದಿನ ವಿಚಾರವನ್ನ ಮುಂದಿನ ಸಮಯವನ್ನ ತಾವು ಬಿಟ್ಟು ಕೊಡ್ತಾ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನಗೆ ಸುಗಿದ ಕೊಂಬಿಡಿದ ಕೋಪದಿ ಮೈಯಿಕ್ಕಿ ತೆಗೆದೆತ್ತಿ ತೆರೆದಳೆವಿ ತೂಪಿದರು ಮುಂಡಾಡಿ ಬಿಗಿಯಪ್ಪಿ ತೊಡೆಗೆ ತೆಗೆದೋವಿ ಗಿರಿಜಾ ಮನೋರಾಮನ ರಾಮಯ್ಯನ ಮಗನೆ ಮನದೊಳಗೆ ಮಾದನೆ ಮಾತು ಕೊಡು ಮೊಗದದು ಗುಡುಮೇನೇಕೆ ಮರಳಿದೆ ಹೋದ ಕಾರ್ಯದ ಸುತ್ತಾಗೈತೆ ಹೇಳು ಹೇಳನ್ನಾನೆ ಹೇಳಯ್ಯ ಹೇಳೆಂದು ಬೆಸಗೊಂಡನು ಖುಷಿನು ಸುಡ ಗುಡಿಗಾಗೆ ಗಗನಂತಂಗಳಲೆ ಕುಶಲನಲ್ಲೊಡೆದ ಕೊಂದು ಬೆಳಗ್ಗೆ ಬಂದಿಸಿಕೊಂಬ ತಿರದು ಲೋಕಗಳ ಮರವ ಬಿಸಬಿಡಿನ ಹಿರವೆಸರ ಸಸಿಯ ತೊಗಲೊಟ್ಟು ಶುದ್ಧ ಬಾಲಿನೆಸುವ ಹೆಗಸಿಗೊಳಲೊಳ ತರಂಗವನ್ನತ್ತು ಪುಣ್ಯ ಶರೀರ ಬೆಸದ ಪರಿಸದರು ಧರಿಸಿರ್ಪ ನಿನ್ನಲ್ಲಿ ತಪ್ಪಂ ಸಾಧಿಸುವ ಧೀರನಾರೆಂದನು ಏಕೈದನಾಗಿ ನಡೆದ ತಪ್ಪಾವುದಂತೆನಲ ಕೂಗಿ ಕರೆಯಲೆಂಬನಜಿ ತೊಟ್ಟಿನ ತೂಗುವಳಂತೆನ್ನ ಮೃತಿಗೆ ಕಳುಹಿ ನಿನ್ನವರ ಮೇಲಾನೆ ಇಳಿಸಿ ಈಗ ಪಜರಿಯದಂದಳವರಾಣೆ ಯೋಗವದು ನಿನ್ನೆ ಭಕ್ತರಾನೆಯ ಮೀರಿ ಹೋಗಲೆನಿಸಿದ ಹೊತ್ತು ನಿನ್ನಾನೆಯ ಮೀರಿದವನಲ್ಲವೇ ಎಂದನು ತನ್ನ ಭಕ್ತರ ಮೇಲಾನೆಯ ಪಾಲಿಸಿದ ತನ್ನೆಯ ಕಾರಣವನ್ನೆತ್ತಿ ತರ್ಕಿಸಿ ಕೇಳಿನ್ನು ನಿನ್ನಾನೆ ತೊಂಡಾನೆ ಹೋಗೆಂದು ಕರುಣಿ ಕಳುಪಿ ತಿಳಿದು ಬಂದು ಮುನ್ನಿಡಿಯ ಕೈದ ರಕ್ಕಸದ ಲೆಕ್ಕಿಸದ ಹೊನ್ನ ಕಣ್ಣ ಮೃತದ ಕರ್ಕರ ಮುದ್ರೆಯ ಮುರಿದು ವನ್ನ ಕಳಸದ ಲೋದಿವಿ ತಿವಿಕೊಂಡ ವನದ ಕರೆಯ ಮುರುಗವ ಕೊಂಡನು ಕರೆಯ ಮರುಗವ ಕಂಡನು ಸಾಂಬರಿ ನಮ ಪಾರ್ವತೀಶ್ವರ ಶ್ರೀ ಶೈಲ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ. ಶ್ರೀ ಸಿದ್ದರಾಮೇಶ್ವರ ಮಹಾರಾಜ ಕಿ ಜೈ. ಯಾವ ಇಲ್ಲಿವರೆಗೆ ಸಾಯಿ ಬಂದಿರ್ತಕ್ಕಂಥ ಪುರಾಣ ಬಹುತೇಕ ನೀವು ಅಂತಿದ್ರೆ ದಿನ ಬಿಡು 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 ಅಂತ ಬಿಡ್ತಿದ್ದೀರಿ, ಮತ್ತೆ ಯಾಕೋ ಜಲ್ದಿ ಬಿಡಲಿದ್ದಾರಲ್ಲ ಅಂತ ಬಹುತೇಕ ನೀವು ಅನ್ಬೋದು. ಯಾಕಂತಂದ್ರೆ ಕ್ಯಾ ಬಲ್ವಾನ್ ಸಮಯ ಬಲ್ವಾನ್, ಸಮಯ ಬಹಳ ಮಹತ್ವ ಬೇಕಾಗಿರ್ತದೆ. ಯಾಕಂದ್ರೆ ನೀವು ಎಲ್ಲಾ ದಾನ ಮಾಡಕತ್ತೀರಿ, ಅನ್ನದಾನ ಮಾಡಕತ್ತೀರಿ, ಸಿದ್ದರಾಮೇಶ್ವರ ರುದ್ರಾಭಿಷೇಕ ಮಾಡಕತ್ತೀರಿ, ದಾಸೋಹ ಮಾಡಕತ್ತೀರಿ. ನಾವೇನ್ ಮಾಡೋದು? ನಮ್ಮಲ್ಲಿ ಏನಿಲ್ಲ ಅಂದ್ರೆ ಕಡೆಗೆ ಏನಂದ್ರೆ ಕೊನೆಗೆ ಸಮಯದ ದಾನ ಕೂಡ ಮಾಡಬೇಕಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕೆ ತಿಳ್ಕೊಂಡು ಕೇಳಿದ್ರೆ ಇವತ್ತ ದಿವಸ ಪೂಜ್ಯರಾಗಿರ್ತಕ್ಕಂಥ ಅಡವಿಲಿಂಗ ಮಹಾರಾಜರು
ಬಹಳ ಸಂತೋಷ. ಯಾಕಂದ್ರೆ ಬಹಳ ಅವಸರ, ಯಾಕಂದ್ರೆ ಕಾರ್ಯಕ್ರಮ ಬಹಳ ಇದ್ದಿರ್ತಾವ, ಬಹಳ ದೂರ ಇದ್ದಿರ್ತಾರ, ಅದಕ್ಕೆ ಅವ್ರಿಗೆ ಕೇಳ್ಕೊಂಡು ಸ್ವಲ್ಪ ಸಮಯ ಇರುತ್ತೆ. ನಾನೇನ್ ಮಾಡಿದ್ದೆ, ಯಾಕಂದ್ರೆ ಬಹಳ ಚೆನ್ನಾಗಿ ಮಾತಾಡ್ತಾರ ಸರ್. ಏನಂತಂದಪ್ಪ, ಯಾಕಂದ್ರೆ ಯಾವ ಅಡವಿಗೆ ಮಹಾರಾಜ ನಾಳೆ ಒಂದು ಮಾತು ಹೇಳಿದ್ರು, 2 ನಿಮಿಷ ಮಾತಾಡಿ 5 ನಿಮಿಷ ಮಾತಾಡ್ತೀನಿ ಪರವಾಗಿಲ್ಲ. ಆದ್ರೆ ಏನಾದ್ರು ಕೇಳಿದ್ರೆ ನಿಮ್ಮ ಸಂವಿಧಾನದಲ್ಲಿ ಇವತ್ತು ದಿವಸ ಮಹಾಮಹಿಮರಾಗಿರ್ತಕ್ಕಂಥ ಆ ಯಾವ ಸಿದ್ದರಾಮೇಶ್ವರ ತುಲಾಭಾರ ಆದ್ಮೇಲೆ ಮಂಗಳಾಚರಣೆ ನಡೀತಾ ಇರ್ತದೆ. ತುಲಾಭಾರ ಆದ್ಮೇಲೆ ತಮ್ಮ ಆಶೀರ್ವಚನ ಆದ್ಮೇಲೆ ಮಂಗಳಾಚರಣೆ ನಡೀತಾ ತಿಳ್ಕೊಂಡು ಕೇಳಿದಾಗ ಆಗ ತಿಳ್ಕೊಂಡು. ಯಾಕಂದ್ರೆ ನಿಮಗೆ ಅದನ್ನು ರೂಢಿ ಅದು ಏನು, ನಮ್ಮ ಪುರಾಣ ಮುಗಿಯಕ್ಕೆ ಒಬ್ರು ಬರೋದಕ್ಕೆ 8:30 ಆಗೋದಕ್ಕೆ ಪ್ರಸಾದ ಚಾಲು. ಆದ್ರೆ ನಿನ್ನ ನನಗೆ ಒಬ್ರು ಇವತ್ತು ಮುಂಜಾನೆ ಒಬ್ರು ಫೋನ್ ಮಾಡೋದು, ಏನಂತ ಅಪ್ಪವ್ರೆ ಜಾಗ ಮಾಡದಾಗ ಮಂಗಲ ಆಚರಣೆ ಆಗಾಗ ಕಾಲಕ್ಕೆ ಇಷ್ಟು ಜನ ಸೇರಿರ್ತಾರ, ಮತ್ತೆ ಬ್ರ್ಯಾಂಡ್ ಆಗಿ ಇರ್ತಾರ ಅಂತ ಕೇಳಿದ್ರು ಅವನು. ಮಂಗಲ ಆಗಾಗ ಕಾಲಕ್ಕೆ ವಿಡಿಯೋದಾಗ ನೋಡ್ತೇವೆ ಸುಮಾರು ಒಂದು 500 ಜನ ಮೇಲಿರ್ತಾರೆ, ಮತ್ತೆ ಪುರಾಣ ಆಗಕ್ಕಿಂತ ಮೊದಲು ಏನಿರ್ತಾರ ಅಂತ ಕೇಳ. ನಾ ಹೇಳೋ ಮನೆಗೆ ಇರ್ತಾರೆ, ಏನ್ ಹೇಳ್ತಾರ ಮನೆಗೆ ಇರ್ತಾರೆ. ಯಾಕ ಪುಣ್ಯಾತ್ಮ ಇದು 2 ಎಕರೆ ಅದ, ಸಿದ್ದರಾಮೇಶ್ವರ ಜಾಗ 2 ಎಕರೆ ಅದ, 4 ಮಂದಿ ಕೂಡ್ತಾರ, ಬಾಡಿ ಹೋಗ್ತಾರ. ಇಲ್ಲ ನೀವು ಮಾತಾಡಲ್ಲ, ಒಂದು ಮೂರ ಮಾತಾಡ್ತಾರ. ಅಲ್ಲ ಇಷ್ಟು ಭವ್ಯವಾದ ದಿವ್ಯವಾದ ನಾ ಹೇಳಿದ್ರೆ ಈಗ ಏನ್ ಕಂಪೌಂಡ್ದಾಗ ಕೂತಾರಲ್ಲ ಎದುರು, ಇದು ಇಷ್ಟೇ ಮಂದಿ ಮಾತಾಡಂಗಿಲ್ಲ. ಈ ಕಡೆ ಕೂತಾರ ಕಂಪನಿ ಹಿಂದ, ಆ ಕಡೆ ಅವ್ರು ಚಾಲು, ಈ ಕಡೆ ಇವ್ರು ಚಾಲು. ಇವ್ರ ಬದುಕು ಇವ್ರು ಚಾಲು, ನಿಮ್ಮ ಬದುಕು ನೀವು ಚಾಲು. ಯಾಕ ತಿಳ್ಕೊಂಡು ಕೇಳಿದ್ರೆ ಭವ್ಯವಾದ ಮಂಗಲಮಯವಾದ ಮಂಟಪ ಮಾಡಿದ್ದಾರೆ. ಹೇಳೋರು ಬಾಯಿ ಕಾಣ್ಬೇಕಂತ ಕುಣಿಯವ್ರ ಕಾಲ್ ಕಾಣಿಸ್ಬೇಕು ಅಂದಾಗ ಹೇಳೋರಿಗೆ ಬಹಳ ಹುಡುಗ ಬರ್ತದ, ಹುಮ್ಮಸ್ ಬರ್ತದ. ಆದ್ರೂ ಕೂಡ ಬಾಯಿಲ್ಲ ಹಂಗ ತರ್ತೈತೆ ಹುಮ್ಮಸ್. ಅದು ಹ್ಯಾಂಗಂದ್ರೆ ಎಷ್ಟು ನಡೆಯೋದಂದ್ರೆ ಗಂಧಗ ಒಂದು ಗಂಡಿಕೊಂಡಿಟ್ಟ ಒಳ್ಳೆಬೇಕು. ಆ ಪರಿಸ್ಥಿತಿ ಯಾಕಂದ್ರ ನಿಮಗ ಭಕ್ತಿ ಆದ ಇಲ್ಲ ಅಂತಕ್ಕಂಥದ್ದಿಲ್ಲ. ಎಲ್ಲ ಕ್ಯಾಮಲ್ ಮೇಲೆ ಕೂತ, ಆ 2 ವೀಲರ್ ಮೇಲೆ ಕೂತ, ಕಾರಿನಾಗ ಕೂತ ಪುರಾಣ ಮಂಗಲವಾರ ಕಾಲಕ್ಕೆ ಮಂಡಳ ಅಂತಂದು ಹೆಂಗತ್ತೆ ಹಾಗೆ ಮಾಡೋದಿಲ್ಲ. ಪುಣ್ಯಾತ್ಮರೇ, ಯಾಕ ಈ ಸತ್ಯ 3 ಪುರಾಣ ಜಗದ ವಿಖ್ಯಾತಿ ಆಗ್ಬಿಟ್ಟಾರ. ಸಾವಿರಾರು ಲಕ್ಷಗಟ್ಟಲೆ ಜನ ನೋಡ್ತಾ ಇದ್ದಾರೆ ಟಿವಿ ಮಾಧ್ಯಮದಿಂದ. ಆದ್ರೆ ಕೊನೆಗೆ ಕೂಡಬೇಕು ನೀವು. ಕೊನೆಗೆ ಕೂತಾಗ ಹೌದಪ್ಪ ಪುರಾಣ ಭಾರಿ ಅದ ಅದಿತನ ಹೊಡೆ ಬಂದೇವ್ರೆ ಬರ. ಯಾರ್ಯಾರು ಏನ್ ಕೂತಿರ್ತೀರೋ, ಹೇಗೆ ಕೂತಿರ್ತೀರೋ, ಯಾರ ಮಾತು ಏನು ಕೇಳ್ತಿರೋ, ಹಿಂದಿನವ್ರು ಕೇಳ್ತಿರೋ, ಮುಂದಿನವ್ರು ಕೇಳ್ತಿರೋ, ಏನ್ ಕಿವಿಯಾಗಿ ಹೇಳ್ತಿರೋ, ಏನ್ ಈ ಮಂಟಪ ಕಂಬದೊಳಗೆ ಕೂತಾರಲ್ಲ ಮಾತಾಡೋ ಕಂಪಿ ಅಂದ್ರೆ ಅಷ್ಟೇ. ಅವ್ರು ಹಿಂಗೆ ಕೂತಾರಲ್ಲ, ಹೌದು ಯಾಕೆ ಚೆಂದಿದೆ ರೆಡಿ ಮಾಡಿದ್ರೆ ಹೇಗೆ ಬಂದಿ ಮುಂಜಾನೆ ಏನ್ ಮಾಡಿ ಹೋಗಿ ಬದುಕೇನ ಆ ಬದುಕಿಗೆ ಸರಿಗೆ ಬರುವುದಿಲ್ಲ. ಆ ಬದುಕು ಸಾಕಾಗತ್ತೆ ಇಲ್ಲಿ ಬರೋದು. 5 ಪುರಾಣ ಹೆಚ್ಚದ, 90 ವರ್ಷದ ಪುರಾಣ. ಇದು ಸಣ್ಣ ಮಾತ. 90 ವರ್ಷ ಇನ್ನು 10 ವರ್ಷ ಹೋಗಿ ಮುಟ್ಟವು. ಶತಮಾನ ಭವತಿ ಶತಾರ್ವೈ ಪುರುಷೋತ್ತಮ ಹೇಳ್ತಾ ಇದ್ದಾರೆ. 100 ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದಾರೆ. 100 ವರ್ಷ ಇದು ಏನ ತಿಳ್ಕೊಂಡು ಕೇಳಿದ್ರ ಇತಿಹಾಸ ಪ್ರಧಾನವಾಗಿರ್ತಕ್ಕಂಥ ಪುರಾಣ ಯಾವಾಗಾದ್ರಿದ್ರೆ ಸುವರ್ಣ ಅಕ್ಷರದಿಂದ ಬರತಕ್ಕಂಥ ಊರು ಯಾವಾಗಾದ್ರಿದ್ರೆ ಅದು ಮಸೂದಿ ಕೂಡ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪುಣ್ಯಾತ್ಮರೇ, ಪುರಾಣಗಳಿಗೆ ತಾವು 3 ವರ್ಷ ಪುರಾವಟ್ಟೆಗೆ ಹೋಗ್ಬಿಡ್ತಾ ಇದ್ರು. ಆದ್ರೆ 90 ವರ್ಷ ನಿರಂತರವಾಗಿ ನಡೆಸಬೇಕಾಗಿದ್ದಾಗ ಆ ಸಿದ್ದರಾಮಯ್ಯ ಶಕ್ತಿ ಅಂತ ಕೊಟ್ಟರು. ಅದಕ್ಕೆ ನೇಸ್ತಿಲ್ಲ, 50 ತಿಂಗಳಿಲ್ಲ, ಎಲ್ಲಕ್ಕೂ ನೇಸ್ತೇವೆ. ಇನ್ನೊಂದು ಕೂತಂಗಿಲ್ಲ ದೂರ ಕೂತೇನೆ ಕೇಳ್ತೇವೆ. ಈಗ ಹುಷಾರು ಯಾರು ನೀವು ಚಪ್ಪಾಳೆ ಭಾರಿಸ್ತೀರ, ನಾನು ಹೇಳ್ಬೇಕು ಹೇಳಿ ಚಪ್ಪಾಳೆ ಭಾರಿಸ್ಬೇಕು. ಒಂದೊಂದು ಹೇಳ್ಬೇಕು ಹೆಂಗೆ ಆ ಯಾವ ಶಿಲ್ಪಿಗಾರ ಉಳಿಕೊಂಡು ಹೆಂಗ ತಲೆ ಹೊಡೆದಾಗ ಮೂರ್ತಿ ಆಗ್ತದೋ ಹಂಗ ಉಳಿಕೊಂಡು ಹೊಡ್ಕೊತಿದ್ದಾಗ ಕಾಡುಗಳ ಮೂರ್ತಿ ಆಗಕ್ಕೆ ಸಾಧ್ಯ. ನಾ ಹೇಳಿ ಭಾಳ ನನ್ಕಿಂತ ದೊಡ್ಡ ಪಂಡಿತರು ಅಂತಂದ್ರೆ ಆ ಮುಂಡೆ ಮಗ ಸುಮಾರು ಆ ಮುಂಡೆ ಮಗ ಸ್ವಾಮಿ ಪುರಾಣ ಹೆಂಗೆ ಹೇಳಿದ್ರೆ ಎಲ್ಲಿ ಆ ಕಡೆ ಕುಡ್ತಾವ ಈ ಕಡೆ ಕುಡ್ತಾವ. ನಿಮಗೆ ಬೈಯಲ್ಲ, ನನಗೆ ಬೈತಾನ. ಅದಕ್ಕಾಗಿ ನೀವು ಪುರಾಣಿಕೆ ಗೊತ್ತಿರೋದು ಪುಣ್ಯಾತ್ಮರು ಪವಾಡ ಪುರುಷರು. ನೀವು ಸ್ವಲ್ಪ ಈ ಕಡೆ ಬಂದು ಕುಡ್ತಾರೆ ಇದ್ರಿಗೆ ಕಾಣಪ್ಲೆ ಇಲ್ಲ, ನೀವು ಸಂಸಾರ ಮಾತು ಇದ್ದೇ
24 ಗಂಟೆದೊಳಗೆ ಇರ್ತದ ನಮ್ ಕೊಡೋದು 2 ತಾಸು ಸಮಯ. 22 ಗಂಟೆ ನಿಮ್ ಪಾಲಿಗೆ ಅವ ಯಾಕಂದ್ರೆ ಮಾತಾಡ್ರಿ ಅವ್ರ ಹತ್ರ ನಾವೇ ಕಲಿತೇವು ಇದೇ ಪ್ರಾಣ ಕಲಿತೇವು ಅದಕ್ಕೆ ಮಾತಾಡ್ತೇವೆ ನೀವು ಅಂತೀವಿ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡ ದಯಮಾಡಿ. ಯಾಕಂತಂದ್ರೆ ಇದು ಗ್ರೇಟ್ ಪ್ರಾಣದಿದು. ನಿಮಗೂ ಮರ್ಯಾದಲ್ಲ ನಮಗೂ ಮರ್ಯಾದಲ್ಲ. ಎಂಥ ಜನ ಸಂದಣಿಯಲ್ಲಿ ಪುರಾಣ ಹೇಳ್ತಿರತಕ್ಕಂಥ ವಿಚಾರ ನಮಗೂ ಬರಬೇಕು. ಎಂಥ ಭಕ್ತರೇ ಪುರಾಣ ಕೇಳ್ತಿರೋದು ನೋಡಿ. ಪಾಪ ಬೇಲೂರು ಬರ್ತಾ ಇದ್ದಾರೆ ಪಕ್ಕದ ಸ್ವಾಮಿಗಳು ಯಾರ್ಯಾರು ಬಂದು ಇಲ್ಲಿ ಪುರಾಣ ಕೇಳ್ತಾ ಇದ್ದಾರೆ. ನೀವು ಯಾವಾಗ ದಿನ ಬರ್ತೀರಿ ಹೇಗೆ ದಿನ ಪುರಾಣ ಹೋಗ್ತಿದ್ದ ಹಾಗೆ ಕೇಳ್ತಾ ಹೋಗುದಿಲ್ಲ. ಯಾವಾಗ ಪುರಾಣ ಸ್ಟಾರ್ಟ್ ಆಗತ್ತ ಅದಕ್ಕೆ ನಾನು ಬೈಕ್ ಮ್ಯಾಲ ಬಾಕ್ಸ್ ನಿಮ್ಗೆ ಕೇಳಿಸ್ಬೇಕು ತಿಳ್ಕೊಂಡು ಅದು ಕೆಲವರು ದೂರ ತಗೋ 4ನೇ ಶ್ಲೋಕ ಓದಾಕ ಕೊಂಡು ಬಿಟ್ರಾಯ್ತು. ಅಲ್ಲಿ ಹೋಗಿ ಕಲಿತಿರ್ತಕ್ಕಂಥ ವಿಚಾರ ಆಗ್ತದೆ. ಹಾಗೆ ಮಾಡಕ್ಕೆ ಹೋಗಬೇಡ. ಇನ್ನಾಯ್ತು ಪುರಾಣ ಬಹಳ ದಿವಸ ಕೇವಲ 10-11 ದಿವಸದ ಆದಷ್ಟು ಬೇಗನೆ 1.5 ತಾಸು ಜಾಸ್ತಿ ಸಮಯ ತೊಳಗಿಲ್ಲ. 1.5 ತಾಸು ಒಳಗೆ ಪುರಾಣ ಯಾಕೆ ಕೇಳಬೇಕಂತ ತಿಳ್ಕೊಂಡು ಕೇಳಿದ್ರೆ ಸಂಘ ಹೇಳ್ತಾ ಇದ್ದಾರೆ ಸಂಘಂ ಶರಣಂ ಗಚ್ಚಾಮಿ. ಎಂತವ್ರು ಸಂಘ ಮಾಡಬೇಕಂತ ಮಾತನ್ನ ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಚಿನ್ನವ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ ಹೇಳ್ತಾರೆ. ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ಅಹಂಕಾರಿಗಳ ಸಂಘ, ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ. ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದೊಂದು ಮಾತು ಕೇಳಿದ್ರೆ ನಮ್ಮ ಜೀವನ ಪಾವನವಾಗ್ತಾ ಇದೆ. ಅದಕ್ಕಾಗಿ ಪುರಾಣದ ಟಿವಿ ಮನೆಗದಾವ, ಮೊಬೈಲ್ ಮನೆಗದಾವ. ಟಿವಿ ನೋಡೋದು ಸಾಲಲ್ಲ, ಮೊಬೈಲ್ ತಿಕ್ಕುವುದು ಸಾಲ. ಅದಕ್ಕೆ ಹೇಳ್ಯಾರ ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ. ಏನು ಚಿನ್ನ ಕೊಡ್ತಾರ ಬಾಂಡ್ ಹಂತವರ ಸಂಘ ಬೇಡ. ಅವ್ರು ಒಂದಿಲ್ಲ ಒಂದು ಚಿನ್ನ ಕೊಟ್ಟು ನಿರ್ವಹಣೆಗೆ ಕಣ್ಣವನ್ನು ಹಾಕ್ತಾ ಇದ್ದಾರ ಅಂತವರ ಸಂಘ ಬೇಡ ಬೇಡ ಬೇಡಬೇಕಂತ ಮಾತು ಹೇಳ್ಯಾರ. ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ. ಒಂದು ದಿವಸ ಅನ್ನ ಕೊಟ್ಟು ಅವಿವೇಕದಲ್ಲಿ ಹೇಳ್ತಾ ಇದ್ದಾರೆ ನಿನಗೆ ಅನ್ನ ಕೊಟ್ಟು ನಾನೇ ಬೆಳೆಸಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರ. ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲ ಕೊಟ್ಟರು ಬೇಡ ಹಂಗಿಸುವವರ ಸಂಘ. ಇವತ್ತು ಹಾಲು ಕೊಡ್ತಾರೆ, ನಾಳೆ ನಮ್ಮ ಮನೆಗೆ ಎಮ್ಮಿ ಇತ್ತು ನಾವು ಹಾಲು ಕುಡಿಲ್ಲ ಅಂದ್ರೆ ನಮ್ಮ ಹಾಲು ಇದಾವ ನಾವು ಕೊಡೋದತ್ತವ್ರು ಹಂಗಿಸ್ತಾ ಇರ್ತಾರೆ. ಹಾಲು ಮಾಡೋದು ಬೇಡ. ಆಸ್ತಿ ಕೊಟ್ಟರು ಬೇಡ ಅಹಂಕಾರಿಗಳ ಸಂಘ. ಆಸ್ತಿ ಕೊಟ್ಟರು ತಿಳ್ಕೊಂಡು ನೀವು ಮಸೂರ ಆಗೋದು ಬೇಡ ಅಂತ ಅಹಂಕಾರಿಗಳ ದುರಂಕಾರಿಗಳ ಸಂಘ ನೀನು ಮಾಡೋದು ಬೇಡ. ಮರುಕ್ಷಣವೇ ಮರಣ ಬಂದರೂ ಪರವಾಗಿಲ್ಲ, ಮರುಕ್ಷಣವೇ ಮರಣ ಬಂದರೂ ಪರವಾಗಿಲ್ಲ ಸರಿ ಉತ್ತಮದ ಸಂಘವನ್ನ ಮಾಡಿ ನಿನ್ನ ಜೀವನವನ್ನು ಉದ್ಧಾರ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ಇದು ಏನದ ಮಸೀದಿ ಪೂರ ಪವಿತ್ರ ಹೇಗೆ ತಿಳ್ಕೊಂಡು ಕೇಳಿದ್ರೆ ಪರಸ್ಪರದಿಂದ ಬಂದಂತ ಬರುವ ಈ ಮಣ್ಣಿನ ಈ ಮಸೀದಿ ಪೂರದ ಮಣ್ಣನ್ನು ಹಣಿ ಹಚ್ಚಬರ್ತಕ್ಕಂಥ ಸಮಯ ಮುಂದೊಂದು ದಿವಸ ಬಂದೇ ತೀರ್ಕೊಳ್ಬೇಕಂತ ಮಾತನ್ನು ನಾನು ಹೇಳಬೇಕಾಗಿದೆ. ಇದೇನು ಮಸೀದಿ ಪೂರದ ಮಣ್ಣು ಏನಾದಲ್ಲ ಇದು ಮಣ್ಣಲ್ಲ, ಸಿದ್ದರಾಮ ನೆಲೆಸಿದ ಪುಣ್ಯದ ಧಾಮ, 100 ವರ್ಷದ ಪುರಾಣ ಮಾಡಿದ ಊರ. ಇದು ಪವಿತ್ರದ ಮಣ್ಣನ್ನ ಪ್ರಸಾದವಾಗಿ ಹಣಿಗೊತ್ತಕ್ಕಂಥ ಸಮಯ ಮುಂದೊಂದು ದಿವಸ ಈ ಗ್ರಾಮಕ್ಕೆ ಬಂದು ಒದಗ್ತಾ ಇದೆ ಪುಣ್ಯಾತ್ಮ. ಅದನ್ನು ನೀವು ನೆನಪಿಟ್ಟುಕೊಳ್ಳಿ. ಆದರೂ ಕೂಡ ತಾವೆಲ್ಲರೂ ಕೂಡ ಹೇಗೆ ತಿಳ್ಕೊಂಡು ಕೇಳಿದ್ರೆ ಒಂದಾಗಿ ಚಂದಾಗಿ ಗುಂಪಾಗಿ 1-2 ತಾಸು ಬೀಗ ಹಾಕಬೇಕು ಬಾಯಿಗೆ. ಈಗ ಸಿದ್ದರಾಮನಿಗೆ ಹೇಳ ಅಮೃತವನ್ನು ತೆಗೆದುಕೊಂಡು ನಾನು ಭದ್ರ ಹಾಕ್ತಾರೆ. ಎದಕ್ಕೆ ಹೊನ್ನ ಕೊಪ್ಪರಿಗೆ ಚಿಂತಾಮಣಿಯ ಮುಚ್ಚಳವನ್ನು ಮುಚ್ಚಿ ಬೀಗವನ್ನು ಹಾಕಿದ್ದಾರೆ. ಆ ಕೊಲೆ ಬರ್ತಿದ್ದೀನಿ ಇಲ್ಲಿ ಏನು ಮಾಡಬೇಕು? 1.5 ತಾಸು ಬಾಯಿಗೆ ಬೀಗ ಹಾಕಬೇಕು. ಬೀಗ ಹಾಕಿದಾಗ ಬೀಗ ತೆಗೆದಾಗ ಶಿವನ ಅಪ್ಪಣೆಯಾದಾಗ ಹ್ಯಾಂಗ ಅಮೃತ ಸಿಕ್ತೋ ಹಾಗೆ ನಮಗ ಜ್ಞಾನಾಮೃತವನ್ನು ಸಿಗ್ತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಆದಷ್ಟು ನೀವೇನು ದೂರ ಕೊಡೋರು ಮಾಡಿನೇ ಕೊಡೋರು ಮಾತಾಡೋರು ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಜಾಗದ ಕುತ್ಕೊಂಡು ಪುರಾಣ ಆಲಿಸುವರು ಸದ್ಭಕ್ತ ಚಿಂತಾಮಣಿಗಳು ತಾವು ಆಗಬೇಕು ಅಂತಕ್ಕಂಥ ಮಾತನ್ನು. ಯಾಕಂದ್ರೆ ಅವಾಗಿ ಬಿಡ್ತೀರ ನೋಡಿ
ಪುರಾಣಕ್ಕೆ ಕೈ ಮೈ ಬಿಡಬಾರತ್ತ, ಇಲ್ಲಿ ನೀರ ಬಿಡಬಾರತ್ತ, ಹೆಣ್ಮಕ್ಳಿಗೆ ಬಟ್ಟೆ ದುಕಾನ ಬಿಡಬಾರ್ದು. ಹಾಗೆ ನಾವು ಕೈಯಾಗ ಮೈ ಬಿಟ್ರೆ ಸಿದ್ಧಿಗೆ ಅಡ್ಕೊಂಡ್ಬಿಡ್ತಲ್ಲ, ಜಲ್ದಿ ಬಿಡು ನೀ ಜಲ್ದಿ ಬಿಡು ಅಂತ ತಿಳ್ಕೊಂಡು ಮೈ ಕೊಟ್ಕೊಂಡು ಕೈಯಲ್ಲಿ ಕಸೋಕಳ ಪುರ್ಸತ್ ನಮಗ ಎಲ್ಲಿಗೆ ಕೆಳದ ಬಿಟ್ಕೊಂಡು ಬಟ್ಟೆ ಇಟ್ಕೊಂಡು ಹೊಡೆದು ಹೊರಗೆ ಬರಂಗಿಲ್ಲ. ನಮ್ಮವು ಹಣದಲ್ಲಿ ಬಟ್ಟೆ ದುಕಾನ ಬಿಟ್ಕೊಂಡು 4 ಮಂದಿ ಹೋಗಿರ್ತೀವಿ, 40 ಸೀರೆ ಕಳಿಸಿರ್ತೀವಿ. 40 ಸೀರೆ ಕೈಯಾಗ ಪಾಪ ಅದು ದುಕಾನ ಕೂತಿರ್ತದೆ, ಗಿರಾಕಿಲ್ಲ, ನಾನು ಒಂದು ಸೀರೆ ಖರೀದಿ ಮಾಡ್ತಿರ್ತೀವಿ. 4 ಮಂದಿ ನಂತರ ಕೆಳ ಬಾಸಿದ್ರೆ ಬೆಳೆದು ಹೋಗ್ಬಿಟ್ಟು ಅದು 40 ಸೀರೆ ಮುಂಜಾನೆ ಸಹಿತ ಗಳಿಸ್ ಮಾಡ್ಕೋ ತಲೆ ಕೂತ್ಬೇಕು. ಅದಕ್ಕೆ ಹೀಗಾಗಿರ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಯಾವ ದಿವಸ ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅಡವಿಲಿಂಗ ಮಹಾರಾಜರು ಸಾಮಾನ್ಯರಲ್ಲ, ಮಹಾನ್ ತಪಸ್ವಿಗಳಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕಂತ ಕೇಳಿದಾಗ ಬರುವಾಗ ಬರ್ತದೆ, ಹೋಗುವಾಗ ಬರ್ತದೆ, ನೋಡುವುದರಲ್ಲಿ ಬರ್ತಾರೆ. ಮರಾಗ ಹ್ಯಾಂಗ ಬಂದಾರ ಆದ್ರೆ ಇವತ್ತು ದಿವಸ ವೀರಗೋಟವನ್ನು ನೋಡುವ ಕಾಲಕ್ಕೆ ಭವ್ಯ ದಿವ್ಯ ಆಗಿರ್ತಕ್ಕಂಥ ಯಾವ ತಿಂತ್ರಿ ಪ್ರೀತ ಮೌನೇಶ್ವರ ತಾಣದಲ್ಲಿ ಎಂತಹ ಸ್ಥಾನವನ್ನು ಮಾಡಿದ್ದಾರೆ ತಿಳ್ಕೊಂಡು ಒಂದು ಸಲ ಹೋಗಿ ನೋಡ್ಬೇಕು. ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಮಾಡಿದರೆ ಅಂತ ಪುಣ್ಯಾತ್ಮ ಇವತ್ತಿನ ದಿವಸ ನಮ್ಮ ಮಶೀದ್ಪುರ ಗ್ರಾಮಕ್ಕೆ ಬಂದಾರಂದ್ರೆ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮತ್ತನ್ನ. ಯಾಕಂದ್ರೆ ಮಹಾತ್ಮರು ಹ್ಯಾಂಗ ಬರ್ತದೆ ಗೊತ್ತಾಗಂಗಿಲ್ಲ. ಹಲವು ಮಾತೇನು ನೀರೊಳಗೆ ಪಾದವನ್ನಿಟ್ಟ ನೆಲವೇ ಸೂಕ್ಷ್ಮ ಜಲವೇ ಪಾವನಕ್ಕಿಂತ ಸುಲಭ ಶ್ರೀಗುರುಗಳ ಕೃಪೆ ಎನ್ನುತ್ತಕ್ಕಂಥ ಮಾತನ್ನ ಮೈಲಾರ ಬಸವಲಿಂಗ ಶರಣರು ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ದಿವಸ ಅಡವಿಲಿಂಗ ಮಹಾರಾಜರು ನಮ್ಮ ಮಶೀದ್ಪುರ ಗ್ರಾಮಕ್ಕೆ ಬಂದು ಪವಿತ್ರವನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತಿನ ತುಲಾಭಾರ ಪಿ ಶಶಿಧರಗೌಡ ಜಾಲಿಬೆಚ್ಚಿ ಅವರು ಇವತ್ತಿನ ದಿವಸ ತುಲಾಭಾರ ಕಾರ್ಯಕ್ರಮವನ್ನು ಮಾಡುವರಾಗಿದ್ದಾರೆ. ಆ ತುಲಾಭಾರ ಆದ ತಕ್ಷಣ ಯಾವ ಸರಳ ಸಾದಾ ವ್ಯಕ್ತಿಗಳಿರ್ತಕ್ಕಂಥ ನಿರಾಭಾರ ನಿರ್ಗುಣರಾಗಿರ್ತಕ್ಕಂಥ ಅಡವಿಲಿಂಗ ತಾತರು ತಮ್ಮದೇ ಆಗಿರ್ತಕ್ಕಂಥ ಬಹಳ ಮಾತಾಡಂಗಿಲ್ಲ. ಯಾಕಂದ್ರ ನಾಲ್ಕು ಬೆಳ್ಳಿ 3 ಬಂಗಾರ ತಿಳ್ಕೊಂಡು ಅದಕ್ಕೆ ಅವರು ಸ್ವಲ್ಪ ಸ್ಥಳದಲ್ಲಿ ತಮ್ಮೆಲ್ಲರಿಗೆ ಒಂದು ಉಪದೇಶ ಅಮೃತ ನೀಡ್ತಾ ಇದ್ದಾರೆ. ತಾವೆಲ್ಲ ಶಾಂತರಿಕೊಂಡು ಆಲಿಸುವಂತ ತಿಳ್ಕೊಂಡು ತಮಗೆ ಕೇಳ್ಕೊಳ್ತಾರೆ. ಶಿವಸಾಂಬ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಮಹಾದೇವ. ಶಿವಲೋಕದಿಂದ ವಾಪಸಾದು ಬಂದವ, ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನವ, ಕೇಳದವ ಶಿವಲೋಕದಿಂದ ಶಿವಲೋಕದಿಂದ ವಾಪಸಾದು ಬಂದವ, ಒಬ್ಬ ಯೋಗಿ ಬಂದವ, ಒಬ್ಬ ಸ್ವಾಮಿ ಬಂದವ, ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತನವ, ಕೇಳದವ ಶಿವಲೋಕದಿಂದ ವಾಪಸಾದು ಬಂದವ, ಒಬ್ಬ ಯೋಗಿ ಬಂದವ, ಒಬ್ಬ ಸ್ವಾಮಿ ಬಂದವ, ಶಿವನಾಮ ಶಬ್ದ ಕೇಳಿ ಅಲ್ಲಿ ನಿಂತವ, ಶಿವಲೋಕದಿಂದ ವಾಪಸಾದು ಬಂದವ,
पंचाननतनोद्भूतान् पंचाक्षरमनोपमान् पंचसूत्रकृतो वन्दे पंचाचार्यान् जगद्गुरून् ॐ आपो इष्टामयो भुवस्ताना ऊर्जे दधातनां महेरणाय चक्षसे यो वस्यवतमो रसस्तस्य भाजे तेन उशतीरिव मातरः तस्मा अरङ्गमावहो यस्य क्षयाय जिन्वताम् आपो जलयता जनः ॐ त्र्यम्बकं यजामहे सुगन्धिं पुष्टिवर्धनम् ऊर्वारुकमिव वन्दनाम् मृत्योर्मोक्षीयमामृतात् कुङ्कुमं काञ्चनं दिव्यं कामिन्यं कामशुभवम् कुङ्कुमेनार्चितशम्भो अदशान्तिं प्रयच्छामि यस्यो रामरूपाभ्यां या देवी सर्वमङ्गला प्रकाश महादेव प्राणाय स्वाहा समानाय स्वाहा परब्रह्मणे स्वाहा नैवेद्यं षड्रसोपेतं नानाभक्ष्यसमन्वितं दधिक्षीरमृतोपेतं नैवेद्यं प्रतिगृह्यताम् श्री शिवयोगिसिद्धरामेश्वर महादेवताभ्यो नमः नैवेद्यं समर्पयामि ॐ पार्वती शिव हर महादेव श्री श्रीरामेश्वर महाराज को जय सांबदे नमः पार्वती शिव हर महादेव ओम प्रकृष्ट पापनाशाय प्रकृष्ट फलसिद्धये प्रदक्षिणं करोमि च प्रसीद परमेश्वरा सर्वार्थसाधनोपायां सर्वैश्वर्यप्रदायकां समस्तापप्रतीकारां चन्द्रशेखरतये नमः ॐ नमः शिवाय शान्ताय नमः सोमाय शम्भवे नमः शिवाय कल्याणां पतये ते नमो नमः ॐ वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमो बलाय नमो बलविकरणाय नमो बलप्रमदनाय नमः सर्वभूतनमनाय नमो मनोन्मनाय नमः
नमः सोमाय शंभवे नमः शिवाय कल्याणां पतये ते नमो नमः सांबजय नमः पार्वतीश्वर महादेव जय जय नमः पार्वतीश्वर महादेव श्री मल्लिकार्जुन महास्वामी को जय श्री शिवयोगी सिद्धरामेश्वर महाराज को जय श्री महाराज देशी केंद्र शिवाचार्य महाराज को जय ओम सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति 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 ओम भद्रं कर्णेभिः शृणुयाम देवाः भद्रं पश्येमाक्षभिस्त्राः श्रीधरङ्गे विष्णुवांसस्तनूभिः विषेमदेवैदं विदायुः दीर्घमायुः ಯಾವ ಇನ್ನೊಂದು ವಿಶೇಷತೆ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಜೋಡದ ರಾಶಿ ತಿಮ್ಮಪ್ಪ ಪೆಟ್ರೋಲ್ ಬಂಕ್ ಅವರು ಕೂಡ ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಯಾವ ಸಿದ್ದರಾಮೇಶ್ವರ ತುಲಾಧಾರವನ್ನು ಮಾಡತಕ್ಕಂತ ಒಂದು ಸಮಯ ಒದಗಿಸಿಕೊಂಡಿದ್ದಾರೆ. ಅವರು ಯಾವ ಸಿಬ್ಬಂದಿ ಸಹಿತವಾಗಿ ಎಲ್ಲರೂ ಕೂಡ ವೇದಿಕೆಗೆ ಬಂದು ಅವರ ಅಮೃತ ಹಸ್ತದಿಂದ ಸಿದ್ದರಾಮೇಶ್ವರ ತುಲಾಭಾರವನ್ನು ನೆರವೇರಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತಾರೆ ಕೂಡ. शिवयोगी सिद्धरामेश्वर देवताभ्यो नमः यथाशक्ति षोडशोपचार पूजां करिष्ये यथाशक्ति नैवेद्यं समर्पयामि ओम सोमो वासते यो राजा सम्राज्यो वासो मेदिते देवस्वामेतानि अभिञ्ची भवन्ति एतावन्तो वै देवानां सवाः तैर्वास्मै समान् प्रयच्छन्ति तेन प्रस्तुवन्ति राज्याय देवराजा भवति यस्यो नामरूपाभ्यां या देवी सर्वमङ्गला प्रियो संस्मरार्थं सां सर्वतो जयमङ्गलम् सांपते नमः पार्वतीश्वर महादेव श्रीमद्जगद्गुरु पंचाचार्य महाराज को जय श्री शिवयोगी सिद्धरामेश्वर महाराज को जय सांपते नमः पार्वतीश्वर महादेव ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशान सर्वविद्यानां ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो सांपजय नमः पार्वतीश्वर महादेव जय जय नमः पार्वतीश्वर महादेव श्री शिवयोगी सिद्धरामेश्वर महाराज को जय सांपजय नमः पार्वतीश्वर महादेव ओम सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति 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 ओम शतमानं भवति शतायुः पुरुषस्येन्द्रिया दृशस्येन्द्रिये युधिष्ठिरे दीर्घमायुः यो वैतां ब्रह्मणो वेद अमृतेनावृतां पुरीं
सांबजे नमः पार्वतीश्वर महादेव श्रीमज्जगद्गुरु पंचाचार्य महाराज को जय श्री शिवयोगी सिद्धरामेश्वर महाराज को जय सांबजे नमः पार्वतीश्वर महादेव ಹಲೋ ಸುವರ್ಣವಲ್ಲಿ ಪುರಪಾಲಕಾಯ ಸುವರ್ಣವರ್ಣಾಯ ಸುಖಾತ್ಮಕಾಯ ಸುಧೀಶವನ್ಯಾಯ ಶುಭಾವನಾಯ ಶ್ರೀ ಸಿದ್ದರಾಮಾಯ ದರ್ಶನಾಯ. ಪ್ರಾರಂಭ ಪೂರ್ವದಲ್ಲಿ ಸೊನ್ನಲಿಗೆಯ ಸಾರ್ವಭೌಮ ಸಿದ್ಧಕುಲ ಚಕ್ರವರ್ತಿಯಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸುಮಾರು 3 ವರ್ಷಗಳಿಂದ ಪ್ರತಿ ವರ್ಷ 1 ತಿಂಗಳ ಪರ್ಯಂತರ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ಮಹಾಪುರಾಣವನ್ನು ಬಹಳ ಅಚ್ಚುಕಟ್ಟಾಗಿ, ಯಾಕಂದ್ರೆ ವರ್ಣನೆ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಹಿರಿಯರಾಗಿರ್ತಕ್ಕಂಥ ಪೂಜ್ಯರು, ವಯೋವೃದ್ಧರು, ಜ್ಞಾನವೃದ್ಧರು, ಆಧ್ಯಾತ್ಮ ಚಿಂತಕರು, ಒಳ್ಳೆಯ ಅನುಭವಿಗಳು ಅವರ ಪ್ರವಚನ ಹೇಳ್ತಾ ಹೇಳ್ತಾ ತಮ್ಮನ್ನೇ ತಾವು ಮರೆತು ಬಿಡ್ತಾರೆ. ಇಂಥ ಒಂದು ಪ್ರವಚನಕಾರರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿರಸ್ವರ್ಮಿ ವಿಜಯ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಡಿದಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿವಸ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತನಿಂದ ಎತ್ತ ಸಂಬಂಧವಯ್ಯ ಎನ್ನುವಂತೆ ಯಾವ ವಡದಲಿಂಗ ಮಹಾರಾಜರು ನಮ್ಮ ಗ್ರಾಮಕ್ಕೆ ಬಂದಿರೋದು ಬಹಳ ವಿಶೇಷ. ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋದಿಲ್ಲ, ಅದಕ್ಕೆ ವಚನಕಾರ ಬಹಳ ಚಂದ ಹೇಳ್ತಾರೆ. ಮಾತು ಮಸಿನ